ಪಾರ್ವತಿ ಈ ಸಿನಿಮಾದಲ್ಲಿ ಬುರ್ಕ ಹಾಕಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತದೆ. ಪಾರ್ವತಿ ಆ ಒಂದು ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಫಾತಿಮಾ ಬೇಗಂ ಆಗ್ತಾಳೆ. ಟ್ರೈನಲ್ಲಿ ಫೈಟಿಂಗ್ ನಡೀತಿರ್ಬೇಕಾದ್ರೆ ಅವ್ರ ಮೇಲೆ ಒಂದು ಬಾಟಲ್ ಬೀಳುತ್ತೆ ಸರ್. ಬಾಟಲ್ ನಿಂಗೆ ಗಿಡದಾಗ ಒಂದು ಮಾರ್ಕ್ ಬರುತ್ತೆ. ಒಂದು ಬಿಟ್ಟು ಮಾಡಿ ಒರ್ಸ್ಕೊಂಡಿದ್ದೆ. ಸೋನಲ್ ಅವ್ರು ದುಡ್ಡು ಯಾಕೆ ಕಲ್ತಿದ್ದೀರಾ ಅಂತ. ನೀವಿಬ್ರು ದರ್ಶನ್ ಸರ್ ತುಂಬಾ ಕ್ಲೋಸ್ ಇರೋದ್ರಿಂದ ಸಿನಿಮಾ ಅವ್ರು ನೋಡ್ಬೋದಾ? ಖಂಡಿತ ನೋಡ್ತಾರೆ ಸರ್. 3 ಶೇಡ್ ಇದೆ, ಮೃಗ, ಮನುಷ್ಯ, ರಾಕ್ಷಸ. ಏನಕ್ಕೂ ರಿಯಾಕ್ಟೇ ಮಾಡಲ್ಲ, ಬಟ್ ಅದ್ ಹೆಂಗ್ ಆಕ್ಟ್ ಮಾಡಿದ್ರಿ? ಫಸ್ಟ್ ಡೇ ಆಫ್ ಶೂಟ್ ಅವರು ದುಡ್ಡು ಇವ್ರ ಎಂಟ್ರಿ ಆದಾಗ ನಾನು ಹಿಂಗ್ ಯಾಕೆ ಬಂದಿದ್ದೀರಾ ನೀವಂತ ಹೇಳಿ, ಇವರು ರೆಡಿ ಆಗಿದ್ ನೋಡಿ ನಾನು ಅಂತಿದ್ದೀನಿ. ನಾನು ಅದೊಂದು ಈಗ ಲೈಫ್ ಫುಲ್ ಅದು ಕಾಡ್ತಾ ಇರೋದು. ಸೊ ಈ ಸಿನಿಮಾನ ನಮ್ಮ ತಂದೆ ನೋಡಿದ್ರೆ 100% ಚೆನ್ನಾಗಿ ಮಾಡಿದೆ. ಮುನ್ನೆ ತಪ್ಕೊಂಡಿರೋರು ಅಥವಾ ಬೆನ್ನ ಹಿಂಗ್ ತಟ್ಟಿ ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಇನ್ನೂ ಇದೆ, ಇಲ್ಲಿಂದ ಬೇರೆ ತರದ್ದು ಬಂದಿದೆ ಹೊರಗಡೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇವ ಚಿತ್ರತಂಡ. ಸೊ ಮೊದಲನೇದಾಗಿ 3 ಜನಕ್ಕೂ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಯಾರಿಂದ ಶುರು ಮಾಡೋಣ ಅಂತ ಗೊತ್ತಾಗ್ತದೆ. ನಮ್ ಡೈರೆಕ್ಟರ್ ಡೈರೆಕ್ಟರ್ ಇಂದ ಕ್ಯಾಪ್ಟನ್ ಆಫ್ ದ ಶಿಪ್ ಸರ್. ಮೊದಲನೇದಾಗಿ ಮಾದೇವ ಸಿನಿಮಾ ಕಂಗ್ರಾಚುಲೇಷನ್ಸ್, June 6th ರಿಲೀಸ್ ಆಗ್ತಾ ಇದೆ. ಭಯ ಇದೆಯಾ, ಟೆನ್ಷನ್ ಇದೆಯಾ ಅಥವಾ ಗೊಂದಲ ಇದೆಯಾ, ಏನಾಗ್ತಿದೆ ಅಂತ? ಏನಿಲ್ಲ ಸರ್, ಆತರ ಅಂದ್ರೆ ಕಾನ್ಫಿಡೆಂಟ್ ಇದೆ ಸರ್. ಯಾಕಂದ್ರೆ ಸಿನಿಮಾ ನಾವೇ ಸುಮಾರು ಸಲ ನೋಡಿ ಒಂದಿಷ್ಟು ಜನ ಸರ್ಕಲ್ ತೋರಿಸಿ ರಿವ್ಯೂಸ್ ಎಲ್ಲ ತಗೊಂಡಿದೀವಿ. ತುಂಬಾ ಖುಷಿ ಇದೆ ಸರ್, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಖುಷಿ ಇದೆ. ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಸಿನಿಮಾದಲ್ಲಿ? ಈಗಾಗಲೇ ಟೀಸರ್ ಮೂಲಕ ಸಾಕಷ್ಟು ತೋರಿಸಿದ್ರ. ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್? ಒಳ್ಳೆ ಕಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಆಮೇಲೆ ಒಂದು ಎಮೋಷನ್ ಜರ್ನಿ ಇದು ಈ ಸಿನಿಮಾ. ತುಂಬಾ ದಿನ ಆಗಿತ್ತು ಈ ಸಿನಿಮಾ ಬಂದು. ಆಮೇಲೆ ಸಾರ್ಗೂ ಕೂಡ ಸುಮಾರು ಜನ ಸಿನಿಮಾ ನೋಡ್ಬಿಟ್ಟಿದ್ ಒಂಥರ ಕರುಳಿನ ಕೂಗು ಆ ತರದೊಂದು ಇಂಪ್ಯಾಕ್ಟ್ ಇದೆ ಈ ಸಿನಿಮಾ. ಲಾಸ್ಟ್ 40 minutes ಅಂತ ಆ ತರದೆಲ್ಲ ಒಂದಿಷ್ಟು ವಿಷಯ ಹೇಳಿ ನಮಗೂ ಕೂಡ ಒಂಥರ ಖುಷಿ ಇದೆ. ಜನ ಏನಂತಾರ ಅಂತ ಎಕ್ಸೈಟ್ ನಮ್ಗೆ ಈಗ್ಲಿಂದ ವೇಟಿಂಗ್. ನಾವು ಆಚೆ ಬಂದಿದ್ದ ಜನ ಇವ್ರಿಬ್ರನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಕತೆ ಬರದ್ರ ಅಥವಾ ಕತೆಗೆ ಇವ್ರಿಬ್ರು ಸೂಟ್ ಆದ್ರ ಅಂತ? ಆಕ್ಚುಲಿ ಫಸ್ಟ್ ಸಾರ್ ನಾನು ಲಾಸ್ಟ್ ಬಂದೋಳು ನಾನು. ಫಸ್ಟ್ ಸಾರ್ ಬಂದಿದ್ದು ಲಾಸ್ಟ್ ಅವ್ರು ನೋಡಕ್ first. ಬಂದಿದ್ದು. ಅಲ್ಲ, ಬಟ್ ಕಥೆಲಿ ನಾನು ಇರ್ಲಿಲ್ಲ. ಕತೆ ಮಾಡ್ಕೊಂಡ್ಬಂದು ಆಮೇಲೆ ಬೇರೆ ಹೀರೋಸ್ ಹತ್ರನು ಅಪ್ರೋಚ್ ಮಾಡಿ ಓಕೆ, ಆಮೇಲೆ ಬಂದಿದ್ ನನ್ನ ಹತ್ರ. ನಿಮ್ಮ ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಲಾಟ್ ಆಫ್ ಚೇಂಜಸ್ ಇದೆ. ಬಿಕಾಸ್ ಆ ಮಾಸ್, ಕದರ್, ಫೈಟ್, ಸೀಕ್ವೆನ್ಸ್ ಎಲ್ಲಾ ಎಲಿಮೆಂಟ್ಸ್ ಕೂಡ ಲಾಟ್ ಆಫ್ ಚೇಂಜಸ್ ಇದೆ. ಅದ್ರ ಪಾತ್ರದ ತಯಾರಿ ಹೆಂಗಿತ್ತು ಅಂತ? ಸರ್, ಫಸ್ಟು ಇವ್ರು ಬಂದು ಕತೆ ಹೇಳಿದಾಗ ನನಗೆ ನಾನು ಈ ಹೊಸ ಕತೆಗಳ ಹುಡುಕಾಟದಲ್ಲೇ ಇದ್ದೆ ನಾನು. ಏನೋ ಒಂದು ಬೇರೆ ಮಾಡ್ಬೇಕು ಅನ್ನೋದು. ಇವ್ರು ಬಂದು ಹೇಳಿದ ತಕ್ಷಣ ಈ ಸೂಪರ್ ಆಗಿದೆಯಲ್ಲ ಅಂತ ಒಂದು ಸ್ವಲ್ಪ ಟೈಮ್ ತಗೊಂಡು ಹೌದು ಅಂತ ಒಂದಿಷ್ಟು ಪ್ರಿಪೇರ್ ಮಾಡ್ಕೊಂಡು ಏನ್ ಮಾಡೋಣ. ಇವ್ರು ಆಕ್ಚುಲಿ ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಟಿರು. ಒಂದಿಷ್ಟು ಹೋಮ್ವರ್ಕ್ ಮಾಡ್ಕೊಂಡು, ಆಮೇಲೆ ಯಾರು ಈ ಹ್ಯಾಂಗ್ ಮ್ಯಾನ್, ಒರಿಜಿನಲ್ ಹ್ಯಾಂಗ್ ಮ್ಯಾನ್, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಜೈಲೆಲ್ಲ ಹೋಗಿ ಹೇಗೆ ಅವರ ಏನೋ ಬಿಹೇವಿಯರ್ ಎಲ್ಲ ಹೇಗಿರುತ್ತೆ ಅನ್ನೋದೆಲ್ಲ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿದ್ರು. ನನಗೆ ಹೇಳದ್ಮೇಲೆ ನಾನು ಇದನ್ನ ಹೆಂಗ್ ಮಾಡೋದು ಅಂತ. ಯೂಶಲಿ ನನ್ನ ಕತೆ ಕೇಳಿದಾಗ ನಾನು ಒಂದು ವಿಷಲ್ ನೋಡ್ತಿರುತ್ತೆ ಬ್ಯಾಕ್ ಆಫ್ ದ ಮೈಂಡ್. ಆ ಜಾಗಕ್ಕೆ ನಾನು ತೆಗೆದು ಹಾಕೊಂತೀನಿ. ನಾನು ಸೂಟ್ ಆಗ್ತಿದ್ದೆ, ಸೆಟ್ ಆಗ್ತಿತ್ತು. ಹೌದು, ನನ್ಗೆ ಮಾಡ್ಬೋದು, ಇದು ಬೇರೆ ತರದ್ದು. ಅಲ್ಲಿಂದ ಸರಿ ಆಯ್ತು, ಮಾಡೋಣ ಡೈರೆಕ್ಟರ್ ಅಂತ ಹೇಳಿ ಒಂದಿಷ್ಟು ಪ್ರಿಪರೇಷನ್, ನಾನು ಒಂದ್ ಸ್ವಲ್ಪ ರೆಫರೆನ್ಸ್ ಎಲ್ಲ ತಗೊಂಡು ಯಾವ ತರ ಬಿಹೇವ್ ಮಾಡ್ತಾರೆ. ಬಟ್ ಅದು ನಿಜ ಜೀವನದಲ್ಲಿ ಅದನ್ನ ನಾವು ಸಿನಿಮ್ಯಾಟಿಕ್ ತರಕ್ಕಾಗಲ್ಲ. ಸಿನಿಮ್ಯಾಟಿಕ್ ಅಂತ ಒಂದಿಷ್ಟು ಮಾಡ್ಕೋಬೇಕು. ಅದ್ರದ್ದು ಬೇರೆ ತರ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡು ಒಂದು ಕಡ್ಡಾಯವಾಗಿ ಒಂದು ಗೆಟಪ್ ಚೇಂಜ್ ಓವರ್ ಅಂತೂ ಗ್ಯಾರಂಟಿ ಇತ್ತು ನಮ್ಗೆ. ನಾನಾಗ್ಲಿ ವೈಫ್ ಆಗ್ಲಿ ಫಸ್ಟ್ ಕತೆ ಕೇಳಿದ್ವಿ. ಸೊ ನಿಶಾ ಅವರು ಕುತ್ಕೊಂಡು ಕೇಳಿದಾಗ ಎಲ್ಲ ಚೆನ್ನಾಗಿರುತ್ತೆ, ಬೇರೆ ತರದ್ ನನ್ನ ಮೈಂಡಲ್ಲಿ ಏನೇನೋ ಓಡ್ತಿದೆ. ಹೌದು, ನನಗೂ ಏನೋ ಒಂದು ಬೇರೆ ತರದ್ ಮಾಡ್ಬೇಕು ಅಂತ ಇತ್ತಲ್ಲ. ಸರಿ ಆಯ್ತು. ಆಗ ಒಂದ್ ಶಾರ್ಟ್ ಹೇರ್ ಕಟ್ ಇತ್ತು ಸಬ್ಜೆಕ್ಟ್ ಹೇಳ್ಬೇಕಾದ್ರೆ. ಮತ್ತೆ ಚೇಂಜ್ ಆಗಿ ಒಂದ್ ಸ್ವಲ್ಪ ಜಾಸ್ತಿ ಬಿಡೋಣ, ಅದೆಲ್ಲ ರಗಡ್ ಆಗಿ ಮಾಡೋಣ ಅಂತೆಲ್ಲ ಮಾಡಿ. ಸೊ ಫೋಟೋ ಶೂಟ್ ಟೈಮಲ್ಲಿ ಗೆಟಪ್ ಸೆಟ್ ಆಗಿದ್ದು, ಲಾಕ್ ಆಗಿದ್ದು. ಅಲ್ಲಿಂದ ಒಂದಿಷ್ಟು ನನಗೂ ಒಂದ್ ಸ್ವಲ್ಪ ಯೂಟ್ಯೂಬ್ ಎಲ್ಲ ರೆಫರೆನ್ಸ್ ಎಲ್ಲ ತಗೊಂಡು ಪ್ರಿಪೇರ್ ಆಗಿ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಆಮೇಲೆ ಹೀರೋನ್ ಹುಡುಕಾಟದಲ್ಲಿದ್ರು. ಇವರು ಟೋಟಲ್ ಟೀಮ್ ಇವ್ರದ್ದು ಬೇರೆ. ಅವಾಗ ನನ್ ಒಂದು ರೆಫರೆನ್ಸ್ ನೋಡಿ ಸೊನಾಲ್ ಅವ್ರು ಇದ್ರೆ, ಯಾಕಂದ್ರೆ ರಾಬರ್ಟ್ ಆದ್ಮೇಲೆ ನಮ್ಗೆ ಒಂದಿಷ್ಟು ಕಥೆಗಳು ನಮ್ಗೆ ಬರ್ತಿತ್ತು. ಅವ್ರಿಗೊಂದಿಷ್ಟು ಆಫರ್ಸು ಪೇರಿಂಗ್ ಅಲ್ಲಿ ಮಾಡೋಣ ಅಂತ, ನನಗೂ ಒಂದಿಷ್ಟು ಆಫರ್ಸ್ ಪೇರ್ ಮಾಡೋಣ ಅಂತೇಳಿ
ರಾಬರ್ಟ್ ರಾಘವ, ಐ ಮೀನ್ ರಾಘವ ಅಂಡ್ ತನು ರಾಘವ. ಓಕೆ. ಬೆಸ್ಟ್ ನನಗೆ ಈ ಕತೆ ಕೇಳಿದಾಗ ಹ್ಮ್. ಇವ್ರ ಆ ರೋಲ್ ಅಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅನ್ನೋದು ಮೈಂಡಿಗೆ ಬಂದಾಗ ಡೈರೆಕ್ಟರ್ ನೋಡಿ ಲಾಸ್ಟ್ ಆಪ್ಷನ್ ನೋಡಿ ಹ್ಮ್. ಅಂದಾಗ ಅವ್ರ ಮೈಂಡಲ್ಲಿ ಒಂದಿಷ್ಟೆಲ್ಲ ಇತ್ತಲ್ಲ, ಬೇಡ ಸರಿ ಆಯ್ತು ಅಂತ ಹೋಗಿದ್ದಾರೆ. ಶಿ ಅಂತ ಐ ರಿಯಲಿ ಥ್ಯಾಂಕ್ ಹರ್. ಅಂದ್ರೆ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು, ಬೀಂಗ್ ಮೈ ವೆರಿ ಗುಡ್ ಫ್ರೆಂಡ್. ಸೊ ಅದೇನಾಗೋಯ್ತು ಅಂದ್ರೆ ನನ್ಗಿನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಈ ತರದ ಕ್ಯಾರೆಕ್ಟರ್ಸ್ ಇನ್ನೂ ಯಾಕಂದ್ರೆ ಎಲ್ಲಿ ಥ್ರೂಔಟ್ ಡೈಲಾಗ್ ಬಹಳ ಕಮ್ಮಿ ನನಗೆ. ಹ್ಮ್. ಅಷ್ಟು ಕಮ್ಮಿ ಡೈಲಾಗ್ ಮಾತಾಡಿದಾಗ ಅವ್ರ ಆ ಒಂದು ಕಾಂಬಿನೇಷನ್, ನಾನು ಇಷ್ಟೇ ಬರ್ತೀನಿ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸೋನಾಲ್ ಅವರು, ಅಂಡ್ ಥ್ಯಾಂಕ್ ಯು ಡೈರೆಕ್ಟರ್. ಥ್ಯಾಂಕ್ ಯು. ಸೊ ನಾ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ರ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೊ ಪಾರ್ವತಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಇವತ್ತವರೆಗೂ ಎಲ್ಲ ಕಡೆ ತುಂಬಾ ಗ್ಲಾಮರ್ ರೋಲ್ಸ್ ಎಲ್ಲ ಪ್ಲೇ ಮಾಡಿದ್ದೀನಿ, ಬಟ್ ಇದಕ್ಕೆ ಫಸ್ಟ್ ಟೈಮ್ ನಾನು ಲಂಗ ದಾವಣಿಯಲ್ಲಿ ಕಾಣಿಸ್ಕೋತೀನಿ. ಥ್ರೂ ಔಟ್ ದ ಸಿನಿಮಾ ಒಂದು ಹಳ್ಳಿ ಹುಡುಗಿ, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನನ್ನ ಹೀರೋಯಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಸಿನಿಮಾ. ಅಂದರೆ ಒಂದು ಸಾಂಗ್ಗೆ ಬಂದು ಹೋಗಲ್ಲ ನಾನು, ಅವ್ರು ಜಸ್ಟ್ ಒಂದು ಲವ್ ಸ್ಟೋರಿಯಲ್ಲಿ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ನನ್ನ ಪಾತ್ರ ಅಂತಲ್ಲ, ಎಲ್ರದ್ದು ಪಾತ್ರ. ನಂದು ಶ್ರುತಿ ಅಮ್ಮ ಆಗಿರ್ಲಿ, ಕಿಟ್ಟಿ ಸರ್ ಆಗಿರ್ಲಿ, ಅಚ್ಯುತ್ ಸರ್ ಆಗಿರ್ಲಿ, ಸೊ ವಿ ಆರ್ ಆಲ್ ಕನೆಕ್ಟೆಡ್. ಅಂತ ಸ್ಕ್ರಿಪ್ಟ್ ನನ್ಗೆ ಆ ಟೈಮಲ್ಲಿ ನಾನು ಸ್ಕ್ರಿಪ್ಟ್ಸ್ ಕೇಳ್ತಿರುವಾಗ ಕಪಲ್ ಆಫ್ ಸ್ಕ್ರಿಪ್ಟ್ಸ್ ಕೇಳಿದ್ದೆ. ಓಕೆ, ಹೀರೋಯಿನ್ದು ಅಷ್ಟು ಸ್ಟ್ರಾಂಗ್ ಆಗಿರ್ಲಿಲ್ಲ, ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಕ್ಯಾರೆಕ್ಟರ್ ವಾಸ್ ವೆರಿ ಸ್ಟ್ರಾಂಗ್. ಸೊ ನಾನು ಈ ಸಿನಿಮಾ ಆಕ್ಸೆಪ್ಟ್ ಮಾಡಿದಾಗ್ಲೂ ಐ ಡಿಂಟ್ ಇವನ್ ಟೇಕ್ 1 hour, ಇಮಿಡಿಯೇಟ್ ಆಗಿ ಫೋನ್ ಮಾಡಿ ಸರ್ ನಾನು ಮಾಡ್ತೀನಿ ಈ ಸಿನಿಮಾ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ತುಂಬಾ ರೇರ್ ಸರ್ ಹೀರೋಯಿನ್ಸ್ಗೆ ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗೋದು, ಇಷ್ಟು ಪರ್ಫಾರ್ಮೆನ್ಸ್ಗೂ ನಮ್ಗೆ ಅಲ್ಲಿ ಸ್ಪೇಸ್ ಇದೆ ಅನ್ನೋದು ತುಂಬಾ ಕಮ್ಮಿ ಸಿಗ್ತಾ ಇತ್ತು ಅವಾಗ. ಅಂಡ್ ಫೈನಲಿ ನಂಗೆ ಮಾದೇವ ಅಂಡ್ ಸ್ಪೆಷಲಿ ಈ ಕ್ಯಾರೆಕ್ಟರ್ ಪಾರ್ವತಿ ಕ್ಯಾರೆಕ್ಟರ್ ಸಿಕ್ಕಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಆಲ್ಸೋ ತುಂಬಾ ಹುಡುಗಿರು ಈ ಪಾರ್ವತಿ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ ಜನರಲಿ. ಅಂದ್ರೆ ಅವ್ರು ಇವಾಗಿನ ಜನರೇಷನ್ ಯುನೋ ಆ ಒಂದು ನಾಟಿನೆಸ್ ಅದೆಲ್ಲ ಇರುತ್ತೆ ಗೊತ್ತಾ, ಅದೆಲ್ಲ ಈ ಸಿನಿಮಾದಲ್ಲಿ ಒಂದು ನಾರ್ಮಲ್ ಹುಡುಗಿ ಏನ್ ಮಾಡ್ತಾಳೆ ಅದನ್ನ ತೋರಿಸಿದ್ದಾರೆ. ಸೊ ತುಂಬಾ ಹುಡುಗಿರು ಈ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗ್ತಾರೆ. ಇನ್ನ ಒಂದೇನಂತಂದ್ರೆ ಪಾರ್ವತಿ ಈ ಸಿನಿಮಾದಲ್ಲಿ ನಾನ್ ಮೇಕಿಂಗ್ ವಿಡಿಯೋ ನಾನು ನೋಡಿದಾಗ ಬುರ್ಕಾ ಹಾಕಿದಾರೆ, ಏನಕ್ಕೆ ಅಂತ ಗೊತ್ತಾಗ್ತದೆ. ಸಿನಿಮಾದಲ್ಲಿ ನೋಡಿ, ಏನಕ್ಕೆ ಅಂತ ಸಿನಿಮಾದಲ್ಲಿ ನೋಡ್ಬೇಕು, ಸಿನಿಮಾದಲ್ಲಿ ನೋಡಿದ್ರೆ ಆನ್ಸರ್ ಸಿಗುತ್ತೆ ಅಂತ. ಯಾಕೆ ಹಾಕಿದೀನಿ ಅಂತ. ಹೌದು, ಅಲ್ಲ ಬುರ್ಕಾ ಹಾಕೊಂಡು ಮಾದೇವನ್ ಜೋಡಿ ಅದ್ ಅದೆಲ್ಲ ಹೆಂಗ್ ಹಾಕ್ತಾರೆ ಅಂತ. ಪಾರ್ವತಿ ಆ ಒಂದು concept. ಪರ್ಟಿಕ್ಯುಲರ್ ಸೀನ್ ಅಲ್ಲಿ ಫಾತಿಮಾ ಬೇಗಂ ಆಗ್ತಾಳೆ. ಬಟ್ ಏನಾದ್ರು ಲೈಕ್ ವಿನ್ನಿಂಗ್ ಏನಾದ್ರು ಇದೆಯಾ ಆತರ? ಇಲ್ಲ ಇಲ್ಲ ಇಲ್ಲ, ಆ ಇಟ್ಸ್ ಥರ ಒನ್ ಶೇಡ್ ಓನ್ಲಿ. ಬಟ್ ಯಾಕೆ ಹಾಕ್ತೀನಿ ಅಂತ ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ಅದು ಹೇಳಿದ್ರೆ ಅದು ಗೊತ್ತಾಗುತ್ತೆ, ಅದು ಫಸ್ಟ್ ಹಾಫೇ ರಿವೀಲ್ ಮಾಡ್ದಂಗೆ ಅದು. ಅವ್ರಿಗೆ ಏನ್ ಕನ್ಫ್ಯೂಷನ್ ಅಂದ್ರೆ ಮಾದೇವ ಅವ್ರು ಪಾರ್ವತಿ 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 ಯಾಕ್ ಪಾರ್ವತಿ ಬುರ್ಕಾ ಬುರ್ಕಾ, ಹಾಕ್ತಾರೆ? ಹೆಸರು ಬುರ್ಕಾ ಯಾಕೆ ಹಾಕ್ತಾರೆ ಅಂತ. ಅವ್ರು ಸುಮಾರು ಜನ ಕ್ವಶನ್ ಕೇಳಿದಾರೆ ಆಕ್ಚುಲಿ. ಅಲ್ಲ ಈಗ ತಾನೇ ಅವ್ರು ಹೇಳಿದ್ರು ಫಸ್ಟ್ ಟೈಮ್ ಲಂಗ ದಾವಣಿ ಹಾಕಿದ್ರು. ಪಾರ್ವತಿ ಲಂಗ ದಾವಣಿ ಹಾಕೋದು ಕಾಮನ್ ಆಗಿರುತ್ತೆ, ಹಳ್ಳಿ ಹುಡುಗಿ ಬುರ್ಕಾ ಯಾಕೆ ಹಾಕಿದ್ರು ಅನ್ನುವಂಥದ್ದು ಒಂಥರ ಗೊಂದಲದ ಪ್ರಶ್ನೆ ಅಂತ. ಅದು ಕಥೆಯಲ್ಲಿ ಬರುತ್ತೆ ಸರ್, ಆ ಸೀಕ್ವೆನ್ಸ್ ಓಕೆ, ಕಥೆಯಲ್ಲಿ ಬಂದೋಗುತ್ತೆ. ಸರಿ. So ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಚಿಕ್ಕ ಸೀಕ್ವೆನ್ಸ್. ಟ್ರೈನ್ ಅಲ್ಲಿ ಫೈಟಿಂಗ್ ನಡೀತಿರ್ಬೇಕಾದ್ರೆ ಅವ್ರ ಮೇಲೆ ಒಂದು ಬಾಟಲ್ ಬೀಳುತ್ತೆ ಸರ್. ಆ ಬಾಟಲ್ ನಿಂಗೆ ಎಳೆದಾಗ ಅದು ಒಂದು ಮಾರ್ಕ್ ಬರುತ್ತೆ. ಅದು ರಿಯಲಿಸ್ಟಿಕ್. ನೀವು ಒಂದು ಪ್ರೆಸ್ ಮೀಟ್ ಅಲ್ಲೂ ಸಹ ಹೇಳಿದ್ರಿ ಅನ್ಸತ್ತೆ ಅದು. ಸೊ ಆ ಒಂದು ಸೀಕ್ವೆನ್ಸ್ ಬಗ್ಗೆ ಹೇಳೋದಾದ್ರೆ, ಆ ಬಾಟಲ್ ಇಂದ ನಮ್ಮ ಫೈಟ್ ಮಾಸ್ಟರ್ ಇದಾರೆ ಸರ್, ಅವ್ರು ಹೊಡೆದಿದ್ ಬಾಟ್ಲ್ ಅವತ್ತು ಅಲ್ಲಿ Fight master ಸತೀಶ್ ಅವರು, ರಿಯಲ್ ಸತೀಶ್, ರಿಯಲ್ ಸರ್ ಸತೀಶ್. ಓಕೆ, ಅವರು ಕ್ಯಾಮ್ರಾ ಅಲ್ಲಿತ್ತು, ಇವರು ಕ್ಯಾಮ್ರಾ ಪಕ್ಕ ಬಂದ್ಬಿಟ್ಟು ಪರ್ಫೆಕ್ಟ್ ಹೊಡಿತೀನಿ ಅಂತ ಹೊಡೆದ್ರು. ಹ್ಮ್. ಬಟ್ ಏನಂತಂದ್ರೆ ಇವರು ಏಟ್ ಆಯ್ತು ಅಂತ ಅಂದ್ಬಿಟ್ಟು ಹಿಂಗ್ ಅನ್ನೋದಾಗ್ಲಿ ಅದೆಲ್ಲ ಮಾಡಿಲ್ಲ. ಇವ್ರು ಸಿನಿಮಾದಲ್ಲಿ ಕಣ್ಣೇ ಬಿಡಲ್ಲ, ಕಣ್ಣು ಮುಚ್ಚಲ್ಲ, ಹಿಂಗೆ ಓಪನ್ ಇರುತ್ತೆ. ಬಾಟ್ಲು ಹೊಡೆದ್ರು ಕೂಡ ಹಿಂಗೆ ಇರುತ್ತೆ ಕಣ್ಣು. ಕಟ್ ಅನ್ನೋರ್ಗು ಹಂಗೆ ಇತ್ತು. ಸೊ ಅದೆಲ್ಲ ಒರಿಜಿನಾಲಿಟಿ ಹಂಗೆ ಇದೆ, ಹಂಗೆ ತೋರಿಸಿದ್ವಿ ನಾವು. ಪ್ಲಾಂಡ್ ಆಗಿರ್ಲಿಲ್ಲ, ಫೇಸ್ ಬಾಟ್ಲ್ ಹೊಡೆಯೋದು ಪ್ಲಾಂಡ್ ಇರ್ಲಿಲ್ಲ. ಅವ್ರು ಇಲ್ಲಿ ಹೊಡಿತೀನಿ ಅಂದಿತ್ತು. ಇಟ್ ಫೆಲ್ ಲೈಕ್ ಎಕ್ಸಾಕ್ಟ್ ದಿಸ್ ಆಗಿ ಇಲ್ಲಿ. ಅಂದ್ರೆ ಕ್ಯಾಮ್ರಾ ಇಷ್ಟಿದ್ದಾಗ, CS ಇಟ್ಟಿದ್ದಾಗ ಅಂದ್ರೆ ಒಂದಿಷ್ಟು ಅವೆಯಿಂದ ಹೊಡೆದ್ರೇನೆ ಅದು ಸ್ಪ್ಲಾಶ್ ಆಗುತ್ತೆ. ತುಂಬಾ ಹತ್ರದಿಂದ ಬಿಸಾಕಿದ್ರೆ ಸುಮ್ನೆ ಹೆಂಗ್ ಹೋಗುತ್ತೆ, ಸ್ಪ್ಲಾಶ್ ಆಗ್ಬೇಕು ನನಗೆ ಅಂತ ಒಂದಿಷ್ಟು ದೂರದಿಂದ ಏನ್ ಮಾಡಿದ್ರು, ಇಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಇದ್ದಿತ್ತು. ಒಂದ್ ಬಿಟ್ಟು ಬಟ್ ನಾನು ಅಯ್ಯೋ ಅಂತ ನಾನು ಮಾಡ್ಲಿಲ್ಲ. ಅಯ್ಯೋ ಅದು ರಿಯಾಕ್ಟ್, ಅಯ್ಯೋ ನನ್ಗೆ ಇಲ್ಲಿ ಬಿದ್ಬಿಡ್ತು ಅಂತ ಇಲ್ಲ. ಸ್ಯಾರಿ ಇರ್ಲಿ ಪರವಾಗಿಲ್ಲ, ಟಂಗ್ ಅಂತ ಹೊಡೆದ್ರು ಹಿಂಗ್ ಮಾಡಿ ಹಿಂಗ್ ಒರ್ಸ್ಕೊಂಡಿದ್ದೆ. ಅದು ನಿಜವಾಗ್ಲೂ ಇದು ಮಾರ್ಕ್ ಆಗಿರುತ್ತೆ. ಕೇಳಿ ಲೈಟ್ ಗಾಯ ಚಿಕ್ಕದೆ, ಬಟ್ ಬ್ಲಡ್ ಬಂತು. ಬ್ಲಡ್ ಬಂತು. ಸ್ಕ್ರಾಚ್. ನನಗೆ ಅದು ತುಂಬಾ ಇದೆ ರೈಟ್ ಫ್ರಮ್ ಬಿಗಿನಿಂಗ್. ನಾನು ಬ್ಲಡ್ ಬಂದಿಲ್ಲ ಅಂದ್ರೆ ಫೈಟ್ ಚೆನ್ನಾಗಿ ಮಾಡಿಲ್ಲ ನಾನು ಅಂತದ್ದು ನಾನು ಮೈಂಡ್ ಸೆಟ್ ಅಲ್ಲೇ ಇದ್ದು ಹಂಗೆ ಆಗಿದೆ. ಬೇರೆ ಬೇರೆ ಫೈಟ್ ಅಲ್ಲ ಅಷ್ಟೇ. ಇನ್ನೊಂದು ಫೈಟ್ ಅಲ್ಲಿ ಟ್ರೈನ್ ಇದು ರೈಲ್ವೆ ಸ್ಟೇಷನ್ ಆಚೆ ಕಡೆ ನಾವೆಲ್ಲ ಒಂದ್ಸಲ ಸ್ಟನ್ ಆಗ್ಬಿಟ್ವಿ. ದೊಡ್ಡ ಸೌಂಡ್, ಅವ್ರ ತಲೆ ಬಿತ್ತು ಕೆಳಗೆ. ಬೇರೆಯವ್ರಾಗಿದ್ರೆ ಅವತ್ತು ಓಡಾಗಿರೋರು MRI ಗೆ ಅಂತ ಅಂದ್ಬಿಟ್ಟು
ಇವ್ರು ಎದ್ಬಿಟ್ಟು ನಂಗೇನೂ ಆಗಿಲ್ಲ, ಮತ್ತೆ ನಮ್ಗೆ ಶಾಕ್ ಆಗೋಯ್ತು, ಏನಪ್ಪ ಇದು ಅಂದ್ರೆ ರೋಡ್ ನಾನು ಬರೀ ಬೀಳ್ಬೇಕು, ಹಿಂಗ್ ಎಳೆದು ಒಬ್ಬನ ಎಳೆದು ಬೀಳ್ಬೇಕು, ಅವ್ನ್ ಸ್ವಲ್ಪ ಲೂಸ್ ಆಗ್ಬಿಟ್ಟ, ಟೈಟ್ ಇಟ್ಕೊಂಡಿಲ್ಲ, ಹಿಂಗ್ ಎಳೆದು ಹಂಗ್ ಬೀಳ್ತಾ ಇದೀನಿ, ನಾನ್ ಬಿದ್ದ ಮೇಲೆ ತಲೆ ಬೌನ್ಸ್ ಆಗ್ಬಿಡ್ತು ಹೆಡ್ ಇದಕ್ಕೆ, ರೋಡ್ಗೆ, ಡೈರೆಕ್ಟ್ ರೋಡ್ಗೆ, ರೋಡ್ ಡೈರೆಕ್ಟ್ ಹೆಡ್ ಇದು ರೋಡ್ಗೆ ಅಂತ ಒಂದ್ ಸೌಂಡ್. ಆ ಸೌಂಡ್ ಹೆಂಗ್ ಬಂತು ಅಂದ್ರೆ, ಅಷ್ಟು ಸೌಂಡ್ ಮಧ್ಯೆ, ಅಷ್ಟು ಫೈಟರ್ಸ್ ಮಧ್ಯೆ ಡೌನ್ ನನಗ್ ಬಂತು, ಇವ್ರು ಮುಗೀತು ಕತೆ ಅಂತ. ಓಪನ್ ಆಗೋಯ್ತು ಅಂತ ನಾನು Cameraman ready, ಅಂತೂ okay, ಬನ್ನಿ. ಮುಗೀತು ಅಂತ ಅವರು ಆ ಲೆವೆಲ್ ಆಯ್ತು. ನಾನು ಹೇಳೋ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅದು ಅಲ್ಲಿ ನೋಡಿದ್ರೆ ಮಾತ್ರ ಗೊತ್ತು. ಇವತ್ತಿಗೂ ಅದು ಸಿನಿಮಾದಲ್ಲಿ ಬಂದಾಗ ನಂಗೆ ಅಲ್ಲಿ ಜುಮ್ ಅನ್ನೋದು ಒಂದ್ಸಲ ಬಿದ್ದಾಗ. ಹೇಳ್ತಿದ್ರೆ ಒಂಥರ ವೈಬ್ರೇಟ್ ಆಗ್ತಿದೆ. ಎದ್ಬಿಟ್ಟು ಅವ್ನು ಸರಿ ರೆಡಿ ಅಂತ, ಏನಾಯ್ತು ಏನಾಗಿಲ್ಲ ಬನ್ನಿ ನೋಡೋಣ. Which fight was this? ಇದು ಭತ್ತ ಎಲ್ಲ ಬೀಳುತ್ತಲ್ಲ, ಅಯ್ಯೋ. ಚೇಸಿಂಗು, ಹಿಂಗ್ ಎಳೆದು ಬಿದ್ಮೇಲೆ ಆಮೇಲೆ ಭತ್ತ ಹಿಂಗ್ ಭತ್ತ ಹೊಡಿತಾನೆ, ಬೀಳ್ತಾ. ಎದ್ದು ನಿಂತ್ಕೊಂತೀನಿ ಅದು ಅಲ್ಲಿ. Oh God. ಗೋಣಿ ಚೀಲದಲ್ಲಿ ಹೊಡಿಯೋದು. ಸಾಮಾನ್ಯವಾಗಿ ಟ್ರೈನ್ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲಾನು ನಾವು ತೆಲುಗಲ್ಲಿ ನೋಡ್ತೀವಿ. ಎಕ್ಸಾಂಪಲ್ ಏನಂತಂದ್ರೆ ಬಾಲಕೃಷ್ಣ ಅವರ ಸಿನಿಮಾಗಳೆಲ್ಲಾನು ಕೂಡ. ಈ ಕನ್ನಡದಲ್ಲಿ ಮಹಾದೇವ ಸಿನಿಮಾದಲ್ಲಿ ಆಲ್ಮೋಸ್ಟ್ ಟ್ರೈನ್ ಜರ್ನಿನೇ ಶುರುವಾಗುತ್ತೆ, ಇವ್ರ ಲವ್ ಸ್ಟೋರಿನೂ ಆಗಿರ್ಬೋದು ಅಂತ ಗೊತ್ತಾಗ್ತಿದೆ. ಏನಕ್ಕೆ ಈ ಟ್ರೈನ್ ಕಾನ್ಸೆಪ್ಟ್ ಅಂತ? ನೀವ್ ಹೇಳ್ದಂಗೆ ಅದು ಟ್ರಾವೆಲ್ ಅಲ್ವಾ ಸರ್, ಕಥೆಯಲ್ಲಿ ಟ್ರಾವೆಲ್ ಆಗಿರೋದು, ಹ್ಮ್. ಅದೊಂದು ಸೀಕ್ವೆನ್ಸ್ ಆಗಿ ಬಂದು ಅಲ್ಲಿ ಫೈಟ್ ಸೀಕ್ವೆನ್ಸ್ ಆಗಿ ಬರುತ್ತೆ. ಹ್ಮ್. ಸೊ ಟ್ರೈನ್ ಅಲ್ಲಿ ತುಂಬಾ ಕಮ್ಮಿ ನಮ್ಮದ್ರಲ್ಲಿ ಫೈಟ್ ಆಗಿರೋದು. ಇದು ನಮ್ಮ ಇಡೀ ಸಿನಿಮಾದಲ್ಲಿ ಒನ್ ಆಫ್ ಹೈಲೈಟ್ ಸೀಕ್ವೆನ್ಸ್, ಫೈಟ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಅದೊಂದು ಹೀರೋ ಹೀರೋಯಿನ್ ಮಧ್ಯೆ ನಡೆಯುವಂತ ಚಿಕ್ಕ ಇದರಲ್ಲಿ ಬರುವಂತ ಸೀಕ್ವೆನ್ಸ್ ಅದು ತುಂಬಾ ಚೆನ್ನಾಗಿದೆ. ಅದು ಫ್ರೆಶ್ ಆಗಿರುತ್ತೆ ಅಂತಾನೆ ಪ್ಲಾನ್ ಮಾಡಿರೋದು ಆಕ್ಚುಲಿ. ಅದ್ರಲ್ಲಿ ಒಂದಿಷ್ಟು ಪೋರ್ಷನ್ಸ್ ಬೇರೆ ಬೇರೆ ತರ ಕೂಡ ಮಾಡಿ, ಟೆಕ್ನಿಕಲ್ ತುಂಬಾ ಚೆನ್ನಾಗಿ ಆಗಿದೆ, ಅದು ವರ್ಕ್ ಆಗಿದೆ. ಬೋಗಿ ಟು ಬೋಗಿ ಅದೊಂದು ಕಾನ್ಸೆಪ್ಟ್. ಕಾನ್ಸೆಪ್ಟ್ Right. ಫೈಟ್ ಇಲ್ಲಿಂದ 3 ಬೋಗಿ ಆ ಕಡೆ ಹೋಗ್ತಿವಿ, ಮತ್ತೆ ಅಲ್ಲಿಂದ ಫೈಟ್ ಮಾಡ್ಕೊಂಡ್ ಬರೋದು. ಸೊ ಒಂದೊಂದು ಬೋಗಿ ಟು ಬೋಗಿ ಜಂಪ್ ಮಾಡಿ ಹೋಗ್ಬೇಕಾಗಿತ್ತು. ಎಲ್ಲ ಓಕೆ, ಬಟ್ ನೀವು ರಗಡಾಗೂ ಇರ್ತೀರಾ, ಫೈಟು ಮಾಡ್ತೀರಾ, ಎಲ್ಲ ಓಕೆ. ಸೋನಲ್ ಅವ್ರು ದುಡ್ಡು ಯಾಕೆ ಕದ್ದಿದ್ದೀರಾ ಅಂತ ಗೊತ್ತಾಗ್ತದೆ. ಕಾನ್ಸೆಪ್ಟ್ ಚೇಂಜ್ ಆಗುತ್ತೆ. ಓಕೆ, ಗೊತ್ತಾಗಲ್ಲ ನಿಮ್ಗೆ. ತಗೊಂಡ್ ಸೈಲೆಂಟ್ ಆಗಿ ಜೇಬಿಗೆ ಇಟ್ಕೊಂಡು ಹೋಗ್ಬಿಡ್ತೀರಲ್ಲ, ಯಾಕೆ ಏನು ಗೊತ್ತಾಗಿಲ್ಲ. ಓ ಅದು Song ಅಲ್ಲಿ. ಸಾಂಗ್ ಅಲ್ಲಿ ಸಾಂಗ್ ಅಲ್ಲಿ ಅವ್ರ ದುಡ್ಡು ಅಂತ ಗೊತ್ತಿರಲ್ಲ ನನಗೆ. ಅಂದ್ರೆ ರಿಯಲ್ ಆಗು ಕದ್ದಿದ್ದೀರಾ ಅಂತ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ಹಾ, ನೀವು ಅದು ಕಾನ್ಸೆಪ್ಟ್ ಈಗ ಟ್ರೈನ್ ಒಂದು ಸೀಕ್ವೆನ್ಸ್ ಬಂತಲ್ಲ, ಕಾನ್ಸೆಪ್ಟ್ ಬೇರೆ ತರದ್ ಆಗ್ತಿದೆಯಲ್ಲ, ನಾನು ಆ ಇದನ್ನ ಲಿಂಕ್ ಮಾಡ್ಕೊಂಡಿಲ್ಲ, ಅದಲ್ಲ ಅದು ನಾನು ಅದಕ್ಕೆ Song ಮೊನ್ನೆ ನನ್ಕದ್ನ ಅಂತ ನನಗೆ ಹ. ಸಾಂಗ್ ಮಧ್ಯೆ ಅದು ರೋಡಲ್ಲಿ ಬಿದ್ದಿರುತ್ತೆ, ಸೋನಾಲ್ ಅವ್ರದ್ದು ಅಂತ ಗೊತ್ತಿರಲ್ಲ, ಗೊತ್ತಾದ್ಮೇಲೆ ತೆಗೆದು ಬಿಸಾಕ್ಬಿಟ್ಟು ಹೋಗುತ್ತೆ. ಅಲ್ಲ, ಏನಕ್ಕೂ ರಿಯಾಕ್ಟೇ ಮಾಡಲ್ಲ, ಬಟ್ ಅದ್ ಹೆಂಗ್ ಆಕ್ಟ್ ಮಾಡಿದ್ರಿ? ಬಿಕಾಸ್ ಯಾಕಂತಂದ್ರೆ ಕಲಾವಿದರು ಅಂದ ತಕ್ಷಣ ನಮ್ಮ ನಾವೇನ್ Opposite ಏನ್ reaction ಬರುತ್ತೆ ರಿಯಾಕ್ಷನ್ಸ್ ಅಂತ. ಬರ್ತಿದೆ ಅಂತ ಗೊತ್ತಾಗ್ಬಿಟ್ಟು ನಮ್ಮ ಡೈಲಾಗ್ಸ್ ಫ್ಲೂಯೆಂಟ್ ಆಗಿ ಬರುತ್ತೆ. ಅವ್ರ ರಿಯಾಕ್ಷನ್ ಗೊತ್ತಾಗಲ್ಲ, ಅದ್ ಹೆಂಗೆ ಆಕ್ಟ್ ಮಾಡಿದ್ರಿ? ಫಸ್ಟ್ ಆಫ್ ಆಲ್ ಏನ್ ನಿಮ್ ಮಾಡೋದು? ಚಾಲೆಂಜಿಂಗ್ ರೋಲ್ ಅನ್ಸುತ್ತೆ ನಿಮ್ಗೆ. ಆಪ್ಷನ್ ಇರ್ಲಿಲ್ಲ ನನಗೆ. ಹೆಂಗ್ ಹೇಳ್ತಾರೆ ನೋಡಿ, ಏನ್ ಮಾಡೋದು ಬೈ ಫೋರ್ಸ್ ಮಾಡ್ಬೇಕಾಗುತ್ತೆ. ಮಾಡ್ಲೇಬೇಕಿತ್ತಲ್ಲ ಅಲ್ಲಿ. ಓಕೆ, ಆನ್ ಸ್ಕ್ರೀನ್ ಆದ್ರೆ ಪರವಾಗಿಲ್ಲ, ಕ್ಯಾಮ್ರಾ ಆಕ್ಷನ್ ಅಂದಿದ ತಕ್ಷಣ ವಿ ವಿಲ್ ಆಕ್ಟ್, ಯಾರು ಏನಾದ್ರು ಮಾಡ್ಲಿ ನಾವ್ ಆಕ್ಟ್ ಮಾಡ್ತೀವಿ. ಆಫ್ ಸ್ಕ್ರೀನು ಹಂಗೆ ಇದ್ರಲ್ಲ ಅವರು, ಆಫ್ ಸ್ಕ್ರೀನು ಮಾತಾಡ್ತಿರ್ಲಿಲ್ಲ ಹಂಗೆ. ಊಟ ಮಾಡಿದ್ರಾ? ಏನಾದ್ರು ಇದಾಯ್ತಾ? ಅಷ್ಟೇ. ಕ್ಯಾರೆಕ್ಟರ್ ಫುಲ್ ಒಳಗೆ ಹೊರಟೋಗ್ಬಿಟ್ಟು ಅದೇ ಕೇಳಿ, ಅವ್ರ ವೈಫ್ ಸರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಹೇಳಿದ್ದಾರೆ, ಮನೇಲೂ ಹಂಗೆ ಇದಾರೆ ಅಂತ. ಮಾದೇವ ತರನಿದ್ದಾರೆ ಅವರು, ಇಸ್ ನಾಟ್ ಬಿಕಮಿಂಗ್ ವಿನೋದ್ ಪ್ರಭಾಕರ್, ಮಾದೇವ ತರಾನೇ ಮನೆಗೆ. ಥ್ರೂ ಔಟ್ ದ ಸಿನಿಮಾ ಆ ಒಂದ್ ಕ್ಯಾರೆಕ್ಟರ್ ಒಳಗಡೆ ಇದ್ರು. ಅದು ನನ್ಗೆ ಆಕ್ಟಿಂಗ್ ವಾಸ್ ಈಸಿ, ಬಟ್ ಆಫ್ ಸ್ಕ್ರೀನ್ ನನ್ಗೆ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕು. ಐ ಕ್ಯಾನ್ ನಾಟ್ ಒಂದ್ ಕಡೆ ಕೂರಕ್ ಆಗಲ್ಲ ನನ್ಗೆ. ಅಂತದ್ರಲ್ಲಿ ಇವ್ರು ಮಾತಾಡ್ತಾನೆ ಇಲ್ಲ ಆದ್ರೆ ನಂಗೆ ಇರಿಟೇಷನ್ ಆಗ್ತಿತ್ತು. ಅದು ಚಾಲೆಂಜ್ ಆಗಿದ್ ನನ್ಗೆ. ಇದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಬಟ್ ಐ ಯೂಸ್ ಟು ಸೀ ಟು ಇಟ್ ದಟ್ ಹಿ ಲವ್ಸ್. ಅಲ್ಲ ಸುಮ್ನೆ ರೀ, ಕಷ್ಟ ನನಗೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಆ ಟೈಮಲ್ಲಿ. ಇವ್ರು ನಗ್ಸ್ಬಿಡೋರು ಬೇಡ ಅಂದ್ರೆ, ಸೀರಿಯಸ್ ಆಗಿ ಮಾಡ್ಬೇಕು ಅದು. ಬಿಕಾಸ್ ಐ ಟೇಕ್ ದಿ ಕ್ಯಾರೆಕ್ಟರ್ ಲೈಕ್ ದಟ್. ನೀವು ಮಾದೇವ ಎಲ್ಲ ಮುಗ್ದು ಕುಂಬಳಕಾಯಿ ಎಲ್ಲ ಆದ್ಮೇಲೆ ಐ ಥಿಂಕ್ ಇಟ್ ಟುಕ್ ಮಿ 2-3 months ಆಯ್ತು ನನ್ಗೆ ಹೊರಗಡೆ ಬರೋಕೆ. ಇನ್ ಬಿಟ್ವೀನ್ ಅಲ್ಲಿ ಒಂದ್ ಸಿನಿಮಾ ಒಂದೇ ಒಂದ್ ದಿನ ಪ್ಯಾಚ್ ವರ್ಕ್ ಇತ್ತು, ಅದು ಫಿನಿಶಿಂಗ್ ಸಿನಿಮಾ. ಅಲ್ಲಿಗೆ ಹೋಗಿದ್ದೀನಿ, ಆ ಸೆಟ್ ಹುಡುಗನ ಹೆಸರು ಮಾದೇವ ಅಂತ. ನಾನ್ ಕೂತ್ಕೊಂಡು ಏನೋ ಮಾತಾಡ್ತಿದ್ದೀನಿ, ಮಾದೇವ ಅಂದಾಗ ಅಂತ ತಿರುಗ್ತಿದ್ದೀನಿ ನಾನು. ಆಮೇಲೆ ನಾನ್ ಮಾದೇವ ಅಲ್ವಲ್ಲ ಕರೆಕ್ಟ್ ಅಂತ. ನನ್ಗೆ ಅಷ್ಟು ಇನ್ವಾಲ್ವ್ ಆಗಿದ್ದೆ ಕ್ಯಾರೆಕ್ಟರ್. ನಾನು ರೆಗ್ಯುಲರ್ ಆಗಿ ಇತ್ತೀಚೆಗೆ ಆ ತರ ಮಾಡ್ತಿದ್ದೆ. ಮಾದೇವ ಆಗ್ಲಿ, ನೆಲ್ಸನ್ ಆಗ್ಲಿ, ಬಲರಾಮ ಆಗ್ಲಿ, ಲಂಕಾಸುರ ಆಗ್ಲಿ, ಐ ವಾಂಟ್ ಟು ವರ್ಕ್ ಲೈಕ್ ದಟ್. ಇವ್ರು ಆ ತರ ಇಲ್ಲ, ಸ್ವಿಚ್ ಇಮಿಡಿಯೇಟ್ ಟಕ್ ಅಂತ ಸ್ವಿಚ್. ಆಮೇಲೆ ಎಲ್ರು ನಗ್ಸೋದು. ಸೆಟ್ ಬಂದ್ರೆ ಶಿ ವಾಂಟ್ಸ್ ಟು, ಅದೊಂದು ಪಾಸಿಟಿವ್ ವೈಬ್. ಅವ್ರು ಬಂದ್ರೆ ಯಾವ್ದೇ ಮೂಡ್ ಅಲ್ಲಿ ಇರ್ಲಿ, ಸೆಟ್ ಯಾರೇ ಬೇಜಾರಲ್ಲಿ ಇರ್ಲಿ, ಎಲ್ಲರೂ ನಗಿಸ್ಕೊಂಡು ಆಮೇಲೆ ಎಲ್ಲರೂ ಮಾತಾಡ್ಸ್ಕೊಂಡ್ ಬರ್ತಾರೆ ಸೆಟ್ ಅಲ್ಲಿ. ಓಕೆ, ಲಾಸ್ಟ್ ಅಲ್ಲಿ ಒಂದು ನಿಮ್ಗೇನೆ ಬೇಗ ಬಿಟ್ಕೊಟ್ಟಿದ್ದು ಅನ್ಸುತ್ತೆ, ಮೇ ಬಿ ಅದಕ್ಕೆ ಕೊಟ್ಟಿದ್ರು. ಲೇಟ್ ಆಗಿ ಕರ್ಕೊಂಡ್ರು, ಬೇಗ ಮುಗಿಸ್ಬಿಟ್ಟಿದ್ರು ನಿಮ್ ಪೋರ್ಷನ್. ಹೌದು, ಅಂದ್ರೆ ನನ್ ಪೋರ್ಷನ್ಸ್ ಮುಗ್ದಿತ್ತು. ಬಟ್ ಆ ದಿನ ಒಂಥರ ಇಟ್ ವಾಸ್ ವೆರಿ ಇಮೋಷನಲ್ ಡೇ ನಮ್ಗೆ. ಅಂದ್ರೆ ನಾನಂತಲ್ಲ, ನಮ್ ಸ್ಟಾಫ್ ಆಗಿರ್ಲಿ, ಅವ್ರ ಸ್ಟಾಫ್ ಆಗಿರ್ಲಿ, ನಾವೊಂದು ಅಯ್ಯೋ ಅದೀಗೋ ಇದು ಅದು ಏನಿರದೆ ಮಾದೇವ ಶೂಟಿಂಗ್ ಅಂದಿದ ತಕ್ಷಣ ಆಯ್ತು ಮೇಡಮ್, ಅವ್ರಿಗೆ ಬೇರೆ ಶೂಟಿಂಗ್ ಇದ್ರು ಕ್ಯಾನ್ಸಲ್ ಮಾಡಿ ಬರ್ತಾ ಇದ್ರು ಮಾದೇವ ಶೂಟ್ಗೆ. ಅಷ್ಟು
ಆ ಒಂದು ಬಾಂಡ್ ಇತ್ತು ನಮ್ದು. ಸೊ ನಾನು ಲಾಸ್ಟ್ ಡೇ ಆಫ್ ಶೂಟ್ ಅಂದ್ರೆ ಅಯ್ಯೋ ನಿಜವಾಗ್ಲೂ ನಾನು ಇಟ್ ವಾಸ್ ಅ ವೆರಿ ಇಮೋಷನಲ್ ಡೇ ಫಾರ್ ಆಲ್ ಆಫ್ ಅಸ್. ಹೇಳ್ತಿದ್ರು ಲಾಸ್ಟ್ ಡೇ ಅಂತ ಹೇಳ್ಬೇಡಿ ಅಂತಿದ್ರು ಪಾಪ. ಬೇಜಾರಾಗ್ತಿತ್ತು ಕೇಳಿದ್ರೆ. ನಿಮ್ಗೆ ಕೇಳಕ್ ಬೇಜಾರಾಗ್ತಿತ್ತು. ಬಟ್ ದೆನ್ ಲಾಸ್ಟ್ ಇವ್ರು ನಂಗೆ ಆಕ್ಚುಲಿ ಅಳ್ಸಿದ್ರು ಅದೆಲ್ಲ ಹ್ಮ್. ಮಾಡಿ. ಐ ಫೆಲ್ಟ್ ಸೋ ಬ್ಯಾಡ್. ಮನೆಗೆ ಹೋಗೋವರೆಗೂ ಐ ವಾಸ್ ಕ್ರೈಂಗ್. ನಂದಿಲ್ಸ್ ಶೂಟಿಂಗ್ ಅದು ಅದು. ಇಟ್ ಟುಕ್ ನಂದಿಲ್ಸ್ ಲಾಂಗ್ ಅಲ್ಲಿ. ಡ್ರೈವ್ ಅಲ್ಲಿಂದ ಬರೀ ಹೇಳಿದ್ರು ಆಮೇಲೆ ತುಂಬಾ ಬೇಜಾರಾಗೋಯ್ತು ನನಗೆ. ತುಂಬಾ ಫನ್ ಇತ್ತು ಅಂದ್ರೆ ಕ್ಯಾರೆಕ್ಟರ್ಸ್ ಅಂಡ್ ಕಂಫರ್ಟ್ ಝೋನ್ ಇತ್ತು, ಎಲ್ಲ ಒಂದು ಫ್ಯಾಮಿಲಿ ತರ ಕೆಲಸ ಮಾಡಿದ್ದು. ಅಂಡ್ ಇವರು ಅಷ್ಟೇ, ಎಷ್ಟೇ ಪ್ರೆಷರ್ ಇರಲಿ, ಏನೇ ಪ್ರೆಷರ್ ಇರಲಿ ಸಿನಿಮಾದು, ಸ್ಕ್ರಿಪ್ಟ್ ಪ್ರೆಷರ್ ಆಗಿರ್ಲಿ, ಬೇರೆ ಯಾವುದೇ ಒಂದು ಪ್ರೆಷರ್ ಆಗಿರ್ಲಿ, ಅದನ್ನ ಸಿನಿಮಾದಲ್ಲಿ ತೋರಿಸ್ತಾ ಇರಲಿಲ್ಲ, ಯಾವತ್ತೂ ಆಕ್ಟರ್ಗಳ ಹತ್ರ ತೋರಿಸ್ತಾ ಇರಲಿಲ್ಲ. ತುಂಬಾ ಕಾಮ್ ಆಗಿದ್ರು ಥ್ರೂಔಟ್. ಇವಾಗ ನಾನೇ ಎಷ್ಟೋ ಇರಿಟೇಟ್ ಮಾಡಿದೀನಿ ನಿಜ ಹೇಳ್ಬೇಕಂದ್ರೆ. ಅಲ್ಲೇ ಅವ್ರೇನೋ ರೋಲಿಂಗ್ ಹೇಳ್ತಿರ್ತಾರೆ, ನಾನೇನ್ ಮಾತಾಡ್ತಾನೆ ಇರ್ತೀನಿ ಇಲ್ಲಿ. ಬಟ್ ಆದ್ರೂ ಅಷ್ಟು ಕಾಮ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅವರು. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಹಿಮ್ ಆಲ್ಸೋ. ಇಬ್ರಲ್ಲಿ ಯಾರು ಜಾಸ್ತಿ ರೀಟೇಕ್ಸ್ ತಗೊಂಡ್ರು? ಯಾರು ಸರ್ ಅದು ಡೈರೆಕ್ಟರ್ ಹೇಳ್ಬೇಕು. ಇಬ್ರು ತಗೊಂಡಿಲ್ಲ. ಇಬ್ರು ತಗೊಂಡಿಲ್ಲ. ಅಲ್ಲ, ಇವ್ರು ನಗ್ಸ್ತಿದ್ರು, ಫನ್ನಿ ಕೆಲಸಗಳೆಲ್ಲ ಮಾಡ್ತಿದ್ರು ಅಂತ ಅವ್ರು ಅದು ಹೇಳ್ತಿದ್ರು. ಆಫ್ ಸ್ಕ್ರೀನ್. ಅಲ್ಲ, ಟ್ರೈ ಮಾಡಿ ನಾನು ಆಗ್ಲಿಲ್ಲ ನಕ್ಬಿಟ್ಟ ಅಂದ್ರೆ ಒಂದ್ ನಿಮಿಷ ವೇಟ್ ಮಾಡಿ ಅಂತ. ಒಂದು ಬೋಗಿಯಿಂದ ಹೊರಗಡೆ ಬರ್ಬೇಕು, ನಾನ್ ಫಸ್ಟ್ ಎಂಟ್ರಿ ಆಗಿ ಅದಾದ್ಮೇಲೆ ಇವ್ರು ಬರ್ಬೇಕು. ಅಲ್ಲವರೆಗೂ ಸುಮ್ನೆ ಇದ್ರು. ಬೋಗಿ ಒಳಗಡೆ ಇನ್ನೇನು ಓಕೆ ಸರ್ ರೆಡಿ ಸರ್ ಅಂದ್ರೆ ನಾನು ಹೊರಗಡೆಯಿಂದ ಥಮ್ಸ್ ಅಪ್ ತೋರಿಸ್ಬಿಟ್ಟು ಒಳಗಡೆ ಬಂದು ನಗ್ಸ್ಬಿಟ್ರು. ಹೊರಗಡೆ ಆಗ್ತಿಲ್ಲ ಅಂತ ಹೇಳಿ ಮತ್ತೆ ತಿರ್ಗಾ ಕಟ್ ಅಂದ್ಬಿಟ್ಟು ನಗ್ಸ್ಬಿಡಿ ಅನ್ಕೊಂಡು ನಾನು ಒಳಗಡೆನೆ ಹೋಗ್ಲಿಲ್ಲ. ನಾನು ಈ ಕಡೆ ಮುಖಾನೇ ತಿರ್ಸ್ಕೊಂಡದ್ದು, ಅಲ್ಲೂ ಏನೋ ಮಾಡ್ತಾ ಇರೋದು, ಏನೋ ಹೇಳೋದು, ಹೌದಾ ನಗಲ್ವಾ ಹಂಗೆ ಹಿಂಗೆ ಅನ್ಕೊಂಡು ಏನೋ ಮಾಡ್ತಿರೋದು. ನಾನು ಸೀರಿಯಸ್ ಆಗಿರ್ಬೇಕು. ಆ ಎಕ್ಸ್ಪ್ರೆಷನ್ಸ್ ಅಲ್ಲ, ಅವ್ರು ಬಂದು ತಪ್ಕೊಂಡ್ರು ನಂದು ಒಂದು ಫೋಕಸ್ ಇರುತ್ತೆ. ಅಂಡ್ ಐ ಬ್ಲಿಂಕ್ ಮಾಡಲ್ಲ ನಾನು, ಎಷ್ಟು ಅಂದ್ರೆ ಅಷ್ಟು ಕಮ್ಮಿ. ಮ್ಯಾಕ್ಸಿಮಮ್ ಒಂದೊಂದು ಲೆಂತ್ ಶಾರ್ಟ್ ಅಲ್ಲಿ ಒಂದೇ ಒಂದ್ ಸೆಕೆಂಡ್ ಐ ಬ್ಲಿಂಕ್ ಮಾಡೋದು. ಹಿಂಗೆ ಬಂದಿರ್ತೀನಿ ಆ ಲೆನ್ಸ್ ಹಾಕೊಂಡು, ಲೆನ್ಸ್ ಡ್ರೈ ಆಗಿ. ಇವರು ಒಂದ್ಸಲ ಡ್ರೈ ಆಗ್ಬಿಟ್ಟಿದೆ ಲೆನ್ಸ್, ತೆಗಿಯೋಕ್ ಹೋದ್ರೆ ಬರ್ತಾ ಇರ್ಲಿಲ್ಲ, ಹಂಗ ಕಚ್ಕೊಂಡ್ಬಿಡೋದು. ರಾಮೋಜಿ ಫಿಲ್ಮ್ ಸಿಟಿ ಅಂತ ಸಿಕ್ಕಾಬಿಟ್ಟೆ ಬಿಸ್ಲು. ಸಂಜೆ ಹೋಗ್ಬಿಟ್ಟು ಆಕ್ಚುಲಿ ನಾನೇ ಹಾಕೋದು, ನಾನೇ ತೆಗಿಯೋದು. ಹೆಂಗಾಗ್ಬಿಟ್ಟು ನಾನು ಕೂಡ ಇವ್ರಂದ್ರೆ 2 months ಆಗೋ ತನಕ ನಂಗೆ ಆಚೆ ಬರಕ ಹಿಂಗೆ ತಿಂತಿದ್ದೆ ನಾನು. ಲೆನ್ಸ್ ಹಾಕ್ಬೇಕು, ತೆಗಿಬೇಕಲ್ಲ ಇವ್ರಿಗೆ. ನನ್ಗೂ ಹಂಗೆ ಆಗ್ಬಿಟ್ಟಿದ್ ಮನೇಲಿ. ಆಮೇಲೆ ಕಚ್ಕೊಂಡ್ಬಿಡೋದು ಲೆನ್ಸ್, ಮತ್ತೆ ಲಿಕ್ವಿಡ್ ಎಲ್ಲ ಹಾಕಿ ಏನೋ ಮಾಡಿ ತೆಗಿತಿದ್ ಪಾಪ. ತುಂಬಾ ಒಂದ್ಸಲ ಫೈಟ್ ಅಲ್ಲಿ ಅಂತೂ ಲೆನ್ಸ್ ಎಲ್ಲ ಒಳಗೆ ಹೊರಟೋಗ್ಬಿಟ್ಟಿದೆ. ಒಳಗಡೆ ಕಚ್ಕೊಂಡ್ಬಿಟ್ಟಿತ್ತು, ಹೊರಟೋಗ್ಬಿಟ್ಟಿತ್ತು. ಅಪ್ಪ ಮತ್ ಸಿಕ್ತು ಹಾಕಿ. ಇನ್ನೊಂದ್ಸಲ ಲೆನ್ಸ್ ತೆಗಿಯಕ್ ಬರ್ತವ್ರೆ, ನನಗೆ ಧೂಳು ಹೋಗಿತ್ತಲ್ಲ, ಧೂಳು ಹೋಗ್ಬಿಟ್ಟಿದ್ ಆಗ್ತಿಲ್ಲ, ಬನ್ನಿ ಡೈರೆಕ್ಟರ್ ತೆಗೆದು ಬಿಡಿ ಲೆನ್ಸ್ ಅಂತ. ತೆಗೆದ್ರೆ ಅಷ್ಟು ಧೂಳು ಬರೋದು ಅದ್ರೊಳಗಡೆ. ಒಂದ್ ತೆಗಿತಾರೆ ಸರ್, ಇನ್ನೊಂದಿಲ್ಲ ಸಿಕ್ತಿಲ್ಲ ಅಂತ. ಎಲ್ಲಿ ನೋಡಿ ಲೆನ್ಸ್ ಅಂತ ಸರಿ ನಾ ಬಿದೋಗಿದೆ ಅಂತ. ಇಲ್ಲ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಇವ್ರು ಲೆನ್ಸ್ ಯೂಸ್ ಮಾಡಿದ್ದಾರೆ. 1 ನಿಮಿಷ ಅಂತ ಫುಲ್ ಹಿಂಗ್ ಓಪನ್ ಮಾಡೋರು, ಹಿಂಗ್ ಓಪನ್ ಮಾಡೋದು ಒಳಗಡೆ ಇತ್ತು. ಆಮೇಲೆ ಅದು ಗಿದ ಹಾಕಿ ಲಿಕ್ವಿಡ್ ಹಾಕಿ ಎಲ್ಲ ಹೇಳಿದ್ರು. ಇನ್ 90s 80s ಅಲ್ಲಿ ನಡೆಯುವಂತ ಕಥೆ ಅನ್ಸುತ್ತೆ ಸರ್. ಸೊ ಆ ಒಂದು ಜಾನರ್ನ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಏನಕ್ಕೆ ಅಂದ್ರೆ ಅವಾಗ ಹ್ಯಾಂಗಿಂಗ್ ಜಾಸ್ತಿ ಅವಾಗ್ಲೇ ಇದ್ದಿದ್ದು, ಇತ್ತೀಚಿನ ತುಂಬಾ ಕಮ್ಮಿ ಆಗೋಗಿದೆ. ಸೊ ನಮ್ದು ಹ್ಯಾಂಗ್ ಮ್ಯಾನ್ ಲೈನ್ ಆಗಿರೋದ್ರಿಂದ ನಾವು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಕತೆ ಪ್ರಕಾರನೇ ಹೋಗಿದ್ದೆ ಸರ್. ನಾವ್ ಅಲ್ಲಿ ಹೋಗಿದ್ದಕ್ಕೆ ಬಡ್ಜೆಟ್ ಜಾಸ್ತಿನೇ ಆಯ್ತು ಹೊರತು ಕಮ್ಮಿ ಆಗಿಲ್ಲ. ಪೀರಿಯಡಿಕ್ ಅಲ್ಲ, ಜೊತೆಗೆ ಟ್ರೈನ್ ಬ್ಯಾಕ್ ಗ್ರೌಂಡ್, ಜೈಲ್ ಬ್ಯಾಕ್ ಗ್ರೌಂಡ್. ಸೊ ಟೋಟಲ್ ಎಷ್ಟು ಡೇಸ್ ಶೂಟಿಂಗ್ ಮಾಡಿದ್ರಿ? 85 ಡೇಸ್. ಇದು ಆಕ್ಚುಲಿ ಇನ್ನೂ ಬೇಗನೆ ಬರ್ಬೇಕಿತ್ತು, ಯಾಕೆ ತಡ ಆಯ್ತು ಸಿನಿಮಾ ರಿಲೀಸ್ಗೆ ಅಂತ? ಬೇರೆ ಬೇರೆ ರೀಸನ್ಸ್. ಒಂದಿಷ್ಟು ಯಾವ್ದೋ ಆರ್ಟಿಸ್ಟ್ ಒಂದ್ಸಲ ಶೂಟಿಂಗ್ ಟೈಮಲ್ಲಿ ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು, ಒಂದಿಷ್ಟು ಪೋರ್ಷನ್ ಶೂಟ್ ಆಗಿತ್ತು, ಅದಾಗಿರ್ಬೋದು, CG ಪೋರ್ಷನ್ಸ್ ಆಗಿರ್ಬೋದು, ಬೇರೆ ಬೇರೆ ರೀಸನ್ಸ್ ಇಂದ ಒಂದಿಷ್ಟು ಇದಾಯ್ತು. CG 37 ನಿಮಿಷ ಇದೆ, 37 ನಿಮಿಷ CG ಇತ್ತು. ಅದು 3D ಒಂದಿಷ್ಟು ಮೇನ್ ಇತ್ತು, ಅದು ತುಂಬಾ ತಗೊಂಡು. ಸೊ ಆಮೇಲೆ ಜೊತೆಗೆಲ್ಲ ತುಂಬಾ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರೂ ಬೇರೆ ಬೇರೆ ಬಿಸಿ. ಹೌದು. ಸೊ ಸ್ಟಾರ್ ಕ್ಯಾಸ್ಟ್ ನೋಡ್ತಾ ಇದ್ರೇನೆ ಇದು ಒಂಥರ ದೊಡ್ಡ ಬಜೆಟ್ ಸಿನಿಮಾ ಅಂತ ಗೊತ್ತಾಗ್ತದೆ. ಬಿಕಾಸ್ ಅವ್ರವ್ರು ಒಬ್ಬೊಬ್ರದ್ದು ಕೂಡ ಒಂದೊಂದು ಲುಕ್ ತುಂಬಾ ಇನ್ಸ್ಪಿರೇಷನ್ ಅಂಡ್ ತುಂಬಾ ಅಟ್ರಾಕ್ಟ್ ಮಾಡ್ತದೆ. ಏನಿರ್ಬೋದು ಅನ್ನುವಂತಹ ಕುತೂಹಲದ ಒಂದು ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಸೊ ಸ್ಟಾರ್ ಕ್ಯಾಸ್ಟ್ ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂಡ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ಸರ್, ಈ ಸಿನಿಮಾ ಏನೇನ್ ಬೇಕೋ ಸಿನಿಮಾನೇ ತಗೊಂತ ಒಂದ್ ರೀತಿ ಹೇಳ್ಬೇಕು ಅಂದ್ರೆ, ಅಚ್ಯುತಣ್ಣ ಬಂದು ಟ್ರೈನ್ ಡ್ರೈವರ್, ಲೋಕೋ ಪೈಲಟ್. ಅವರು ಯಾವತ್ತೂ ಮಾಡಿಲ್ಲ ಈ ಪಾತ್ರ, ಅವರು ಸಖತ್ ಖುಷಿ ಪಟ್ರು. ಮತ್ತೆ ಮಾಲಾಶ್ರೀ ಮೇಡಮ್ ಅಷ್ಟೇ, ಅದು ಆಕ್ಚುಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಬರ್ತಾರೆ. ಶ್ರುತಿಮಾ ಅಷ್ಟೇ, ಅವ್ರು ಯಾವತ್ತೂ ಮಾಡೇ ಇಲ್ಲ ಅಂತ ಅವರೇ ಹೇಳ್ತಿರೋದು. ಇನ್ಕ್ಲೂಡಿಂಗ್ ಕಾಕ್ರೋಚ್ ಅಷ್ಟೇ, ಈ ತರ ಪಾತ್ರ ನಾನು ಎಲ್ಲೂ ಮಾಡೇ ಇಲ್ಲ ಸರ್. ಯಾವಾಗ್ಲೂ ನಾನು ಬೈಯೋದು, ಕೆಟ್ಟದಾಗ ಇದ್ ಮಾಡೋದು, ಆ ತರದೇ ಇರುತ್ತೆ. ಇದ್ರಲ್ಲಿ ಕಂಪ್ಲೀಟ್ ಆಗಿ ಬೇರೆ. ಮತ್ತೆ ನಮ್ಮ ಕಿಟ್ಟಿ ಸರ್ ಗೆಟಪ್ ಅಷ್ಟೇ ತುಂಬಾ ಫ್ರೆಶ್ ಆಗಿದೆ, ಬೇರೆ ತರ. ಜೊತೆಗೆ ಅವರು ಕೂಡ ಎಲ್ಲರ ಜೊತೆ ಬ್ಲೆಂಡ್ ಆಗಿ, ಇವರೆಲ್ಲ ಕಾಂಬಿನೇಷನ್ ಅವ್ರದ್ದು ಇದ್ದಾಗ ಯಾರಿಗೂ ಈಗೋ ಇರ್ತಿರ್ಲಿಲ್ಲ. ನಂಗೆ ಅದೇ ಸಖತ್ತು ಒಂಥರ ಆಶ್ಚರ್ಯ ಅನ್ಸೋದು. ನಾನು ಇಷ್ಟು ವರ್ಷ ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಆರ್ಟಿಸ್ಟ್ಗಳು ಅಂತ ಲಡ್ಡುಗಳ ತರ ಸಿಕ್ಬಿಟ್ರು, ಸಖತ್ತು. ಯಾರಿಗೂ ಈಗೋ ಇಲ್ಲ, ಮೇನ್ ಪ್ಲಸ್ ಪಾಯಿಂಟ್ ಅದು.
ನಾವ್ ಹೆಂಗ್ ಬೇಕೋ ಅವ್ರಿಗೆ ಕೆಲಸ ಮಾಡಿಸ್ಕೋಬಹುದು. ಆಮೇಲೆ ಒಬ್ಬರದು ಟೇಕ್ ನಡೆಯುವಾಗ ಇನ್ನೊಬ್ರು ಸುಮ್ನೆ ಕುಂತ್ಕೊಂಡಿರ್ತಾರೆ. ಏನು ಪ್ರಾಬ್ಲಮ್ ಇಲ್ಲ, ನೋ ಕಾಂಪ್ಲಿಕೇಶನ್. ಸರ್, ಶ್ರುತಿ ಮೇಡಮ್ ಅವರ ಒಂದು ಲುಕ್ ತುಂಬಾ ಅಟ್ರಾಕ್ಟ್ ಮಾಡ್ತಿದೆ ಎಲ್ರು. ಒಂದು ಬರ್ತಾರೆ, ಹಿಂಗೊಂದ್ ಸೈಡ್ ಒಂದು ಲುಕ್ ಕೊಡ್ತಾರೆ, ಅದ್ರ ಜೊತೆ ಮೇಕಿಂಗ್ ವಿಡಿಯೋಸ್ ಎಲ್ಲ ಒಂದೆರಡು ಕಡೆ ನೋಡಿದೆ. ಏನಿರ್ಬೋದು ಸರ್ ಟರ್ನಿಂಗ್ ಪಾಯಿಂಟ್ ಏನೋ ಸಿಗ್ಬೋದಾ ಸಿನಿಮಾಗೆ ಅವರ ಒಂದು ವರ್ಷನ್ ಅಲ್ಲಿ? ಟರ್ನಿಂಗ್ ಪಾಯಿಂಟ್ ಡೆಫಿನೆಟ್ಲಿ ಶ್ರುತಿ ಮೇಡಮ್ ಪಾತ್ರ ಒಳ್ಳೆ ಮೈಲೇಜ್ ಕೊಡುತ್ತೆ. ಸಿನಿಮಾ ನೋಡ್ಕೊಂಡ್ ಬಂದ್ಮೇಲೆ ಡೆಫಿನೆಟ್ಲಿ ನೆನಪಿರುವಂತ ಪಾತ್ರ ಅವ್ರದ್ದು. ಆಕ್ಚುಲಿ ತುಂಬಾ ಚೆನ್ನಾಗಿರುವಂತದ್ದು. ಬಟ್ ಸಿನಿಮಾ ನೋಡಿದ್ಮೇಲೆ ನಿಮ್ಗೆಲ್ಲ ಏನದು ಅಂತ ಗೊತ್ತಾಗುತ್ತೆ. ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಅಂತ. ಖಂಡಿತ ಟರ್ನಿಂಗ್ ಪಾಯಿಂಟ್ ಅಂತೂ ಅಂದ್ರೆ ಹೊರಗಡೆ ಜನ ಬಂದಾಗ ಪ್ರೇಕ್ಷಕರು ಸಿನಿಮಾ ನೋಡಿದಾಗ ಅವ್ರನ್ನ ಶ್ರುತಿ ಅಮ್ಮನ್ನು ಆ ಒಂದು ಕ್ರೆಡಿಟ್, ಅಯ್ಯೋ ಈ ರೇಂಜ್ ಈ ತರ ನಾನು ನೋಡ್ಲೇ ಇಲ್ಲ ಶ್ರುತಿ ಅಮ್ಮನ್ನ ಅಂತ. ಶ್ರೀನಗರ್ ಕಿಟ್ಟಿ ಅವರನ್ನ ನೆಗೆಟಿವ್ ರೋಲ್, ನೆಗೆಟಿವ್ ಇವ್ರ ಆಪೋಸಿಟ್. ಡೆಫಿನೆಟ್ಲಿ ಎಲ್ರಿಗೂ ಕನೆಕ್ಟೆಡ್, ಮೇಡಮ್ ಕನೆಕ್ಟೆಡ್ ಇದೆ, ಇವ್ರಿಗೂ ಕನೆಕ್ಟೆಡ್, ಎಲ್ರಿಗೂ ಕನೆಕ್ಟೆಡ್ ಓಕೆ ಎಲ್ಲಾರ ಸ್ಟೋರಿಯಲ್ಲೂ. ಆಮೇಲೆ ಮೇನ್ ನಮ್ಮ ಹೀರೋ ಸರ್ ಬಂದು ಪ್ರತಿಯೊಬ್ಬರು ಮಾದೇವ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಯಾವ್ಯಾವ ಪಾತ್ರ ಇಲ್ಲ ಎಲ್ಲರನ್ನೂ ಟಚ್ ಮಾಡ್ಕೊಂಡ್ ಬರುತ್ತೆ. ಅದೊಂದು ಸ್ಪೆಷಾಲಿಟಿ ಇದೆ ಸಿನಿಮಾದಲ್ಲಿ. ಒಂದು ಫೈಟ್ ಸೀಕ್ವೆನ್ಸ್ ಎಲ್ಲ ಈಶ್ವನ್ ಗೆಟಪ್ ಕೂಡ ಹಾಕ್ಸ್ಬಿಟ್ಟಿದ್ರ, ಅದು ಸಿನಿಮಾ ಬೇಕಿತ್ತ ಅಥವಾ ಮಾದೇವ ಅನ್ನೋಂತ ಟೈಟಲ್ ಇಟ್ಟಿರೋದಕ್ಕೋಸ್ಕರ? ಶೇಡ್ಗೋಸ್ಕರ ಮಾಡಿದ್ದು ಸರ್. ಸಿನಿಮಾದಲ್ಲಿ ಹಿಂಗ್ ಬಂದ್ ಹಿಂಗ್ ಹೋಗುತ್ತೆ ಅಷ್ಟೇ, ಶೇಡ್ ಅಷ್ಟೇ. ಅದೊಂದು ಅಂದ್ರೆ ಇವ್ರಿಗೆ ಒಂದು ಏನ್ ಒಳಗೆ ಇರುತ್ತೋ ಅದೊಂದು ಜಸ್ಟ್ ಲೈಕ್ ಒಂದು ರಿಫ್ಲೆಕ್ಷನ್ ತರ ಹಿಂಗ್ ಹೋಗುತ್ತೆ ಅಷ್ಟೇ ಸರ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೋಗ್ಬಿಡುತ್ತೆ. ಇನ್ನೊಂದು ಅಪ್ಪ ಮಗಳ ಒಂದು ಸೆಂಟಿಮೆಂಟ್ ಏನಾದ್ರು ಇಟ್ಟಿದಾರ ಟ್ರೈನ್ ಅಲ್ಲಿ ಮಗುನ್ ಕರ್ಕೊಂಡು ಹೋಗುವಂತದ್ದು? ಅದೆಲ್ಲ ಸಿನಿಮಾದಲ್ಲೇ ನೋಡ್ಬೇಕು ಸರ್. ಅದು ಅದರ ಸ್ಟೋರಿ ಇದೆ ಮೇನ್ ಆಗಿ. ಬಟ್ ಆ ಗೆಟಪ್ ಹಂಗ್ ಬಂದ್ ಹೋಗೋದಕ್ಕೆ ಇಡೀ ದಿನ ಅರ್ಧ ದಿನ ರೆಡಿ ಆಗಿದ್ದೀನಿ. ಮೇಕಪ್ ಅದೆಲ್ಲ 5 ಅವರ್ ಮೇಕಪ್ ನಿಂತ್ಕೊಂಡೇನೆ. ಇವ್ರಿಗೆ ಟಿಫನ್ ಮಾಡಂಗಿಲ್ಲ ಅಂದ್ರೆ ಬಗ್ಗದ್ರೆ ಹೋಯ್ತು, ಇಲ್ಲೆಲ್ಲ ಇದಾಗ್ಬಿಡುತ್ತೆ, ಕ್ರಾಕ್ಸ್ ಬರ್ತಾ ಇತ್ತು. ಅಂಡ್ 2 ತಂತಿ ಇತ್ತು, ಕ್ಯಾರವನ್ ಅಲ್ಲಿ ರೆಡಿ ಆಗಿಲ್ಲ. ಹೊರಗಡೆ ಅಲ್ಲಿ ಅದೊಂದು ಹಳ್ಳಿ ಬಟ್ಟೆ ಹಾಕ್ಬಿಟ್ಟು ಅವ್ರ ಮನೆ ತಗೊಂಡು ಹೊರಗಡೆ ವರಂಡಾದಲ್ಲಿ, ಅಲ್ಲ ಅದು ಹಸು ಕೊಟ್ಟಿಗೆ ಅನ್ಸುತ್ತೆ, ಅಲ್ಲಿ ಬ್ಲಾಕ್ ಕ್ಲಾತ್ ಹಾಕ್ಬಿಟ್ಟು 2 ತಂತಿ ಇತ್ತು, 2 ತಂತಿ ಇಟ್ಕೊಂಡು ನಿಂತೇ ಇದೆ ನಾನು. ಫಸ್ಟ್ ವೈಟ್ ಪೇಂಟ್, ಆಮೇಲೆ ಬ್ಲೂ ಪೇಂಟ್, ಆಮೇಲೆ ಏರ್ ಬ್ರಷ್, ಅದಾದ್ಮೇಲೆ ಗೆಟಪ್, ಆಮೇಲೆ ವಿಗ್ಗು ಎಲ್ಲ ಮಾಡಿ ಹಂಗ್ ಬಂದ್ ಹೋಗೋದ್ ಸೀನ್ ಅದು ಅಷ್ಟೇ. ಒಂದು ದಿನ ಫುಲ್ ಮಳೆ ಬೇರೆ ಬಂದ್ಬಿಡ್ತು ಅವಾಗ. ಸ್ಕಿಮ್ಮರ್ ಒಳಗಡೆ ನಿಂತ್ಕೊಂಡು, ಯಾಕಂದ್ರೆ ಹೋಗಕ್ಕೂ ಆಗಲ್ಲ, ಅಲ್ಲೇ ನಿಂತ್ಕೊಂಡು ಮಳೆ ನಿಂತಿದ ತಕ್ಷಣ ರೆಡಿ 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 ಅಂತ ಮತ್ತೆ ಮಾಡಿ, ಸ್ಮೋಕ್ ಬರ್ತಿರ್ಲಿಲ್ಲ, ಅದೆಲ್ಲ ಮಾಡಿ. ಬಟ್ ಅದು 4 ಗೆಟಪ್ ಇದೆ ಅನ್ಸುತ್ತಲ್ಲ ಸಿನಿಮಾ. 4 ಗೆಟಪ್. ನಿಮ್ದೆ 4 ಗೆಟಪ್ ಇದೆಯಾ? ಇದೆ, ಇನ್ಕ್ಲೂಡಿಂಗ್ ಶಿವ. ಅಂದ್ರೆ ನನಗೆ ಕನ್ಫ್ಯೂಷನ್ ಮತ್ತೊಮ್ಮೆ ಶುರು ಆಗ್ತಾ ಇದೆ ನನಗೆ. 4 ಗೆಟಪ್ಸ್ ಅಂತಂದ್ರೆ ಏನೇನ್ ಗೆಟಪ್ ಎಕ್ಸ್ಪೆಕ್ಟ್ ಮಾಡು? ಒಂದು ಶಿವ ತೋರಿಸಿಲ್ಲ, ಅದನ್ನ ಇನ್ನೊಬ್ರು ಮಾದೇವ. ಅದೇ ಇದಲ್ಲೇ ಬಂತಿಲ್ಲಿ ಸಮಾನಾರ್ಥಕ ಪದಗಳು ಬಂದಂಗೆ ಶಿವ ಮಾದೇವ ಶಂಭು ಶಂಕರ ಸಿನಿಮಾ ಪಾತ್ರ ಕಥೆಯಲ್ಲಿ ಹೋಗ್ತಾ ಇರುತ್ತೆ ಸರ್. ಎಲ್ಲ ಡ್ಯೂರೇಷನ್ ಎಷ್ಟು ಇರುತ್ತೆ ಸರ್? 2.25 ಗಂಟೆ. 2.25. ಈಗಾಗಲೇ ಸೆನ್ಸರ್ ಎಲ್ಲ ಆಗ್ಬಿಟ್ಟಿದೆ. 2:15 ಸೇಮ್ ಅಂದ್ರೆ ಅವರು 2:15 10 ಸೆಕೆಂಡ್ 22 ಫ್ರೇಮ್. ರೌಂಡ್ ಫಿಗರ್ 2.25 ಗಂಟೆ ಅಂತ ಸೆನ್ಸರ್ ಆಗಿದೆ. ಸೋನಾಲ್ ಅವರೇ, ನಿಮ್ಮ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ ಪಾತ್ರ, ಸೊ ಹೆಂಗ್ ಅನ್ನಿಸ್ತಿದೆ ಅಂಡ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಥ್ಯಾಂಕ್ ದ ಟೀಮ್. ನನಗೆ ಆಯ್ತು ಸೋನಲ್ ಈ ಪಾತ್ರನ ಕ್ಯಾರಿ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ಟು ಥ್ಯಾಂಕ್. ಆ್ಯಂಡ್ ಖುಷಿ ಆಗ್ತಿದೆ ಸರ್, ಬಿಕಾಸ್ ನಾನು ಕಾಯ್ತಾ ಇದ್ದೆ. ಐ ವಾಂಟ್ ಒಂಥರ ನಾನು ಸ್ಕ್ರೀನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು. ತುಂಬ ಅದೇ ಲುಕ್ಸ್ ಆಯಿತು, ಗ್ಲಾಮರ್ ಲುಕ್ಸ್ ಅಂತೆ, ಅದೇ ರೊಮ್ಯಾಂಟಿಕ್ ಸಾಂಗ್ಸ್ ತುಂಬ ಆಯಿತು. ಒಂದು ಚೇಂಜ್ ನನಗೂ ಬೇಕಿತ್ತು ಫಾರ್ ಶೋರ್ ಆನ್ ಸ್ಕ್ರೀನ್. ಅಂದ್ರೆ ಇದು ಮದುವೆಗಿಂತ ಮುಂಚೆ ಸೆಲೆಕ್ಟ್ ಆಗಿರೋದು, ಮದುವೆ ಆದ್ಮೇಲೆ ರಿಲೀಸ್ ಆಗ್ತಾರೆ ಫಸ್ಟ್ ಸಿನಿಮಾ. ಸೊ ತರುಣ್ ಸುಧೀರ್ ಅವರೊಟ್ಟಿಗೆ ಫಸ್ಟ್ ನೋಡ್ಬೋದು. ಅವ್ರು ಆಲ್ರೆಡಿ ನೋಡಿದ್ದಾರೆ ಸಿನಿಮಾನ. ನೋಡಿದ್ರ ಆಲ್ರೆಡಿ ನೋಡಿದಾರ? ನೀವು ನೋಡಿಲ್ಲ? ನಾನು ನೋಡಿದೆ, ಒಟ್ಟಿಗೆ ಕುತ್ಕೊಂಡು ನಾವೆಲ್ಲ ಒಟ್ಟಿಗೆ ನೋಡಿದಾರ ಸಿನಿಮಾ ನೋಡಿದ್ವಿ. ಸೊ ಅವರು ಪರ್ಸನಲಿ ಹೀಸ್ ಟೋಲ್ಡ್ ಇವ್ರ ಬಗ್ಗೆ ಅಂತೂ, ವಿನೋದ್ ಸರ್ ಬಗ್ಗೆ ಅಂತೂ ಸೇಸ್ ಥಿಂಕ್ ದಿಸ್ ಇಸ್ ಕ್ಲಾಸ್ ಅ ಪಾರ್ಟ್. ಅವ್ರು ಮಾಡಿರೋ ಸಿನಿಮಾದಲ್ಲಿ ಇವತ್ತವರೆಗೂ ಟೈಗರ್ ಮಾಡಿದ ಸಿನಿಮಾ ಒಂದ್ ಸೆಟ್ ಒಂದ್ ಕಡೆ ಆದ್ರೆ ದಿಸ್ ಇಸ್ ಎಕ್ಸ್ಟ್ರೀಮ್ಸ್ ಅಂತ. ಅವ್ರ ಪರ್ಫಾರ್ಮೆನ್ಸ್ ವಿಷಯ ಆಗಿರ್ಲಿ ಎಲ್ಲ. ಅಂಡ್ ಈವನ್ ನನ್ನ ಪಾತ್ರದ್ದು ಅವ್ರು ಹೇಳ್ತಾ ಇದ್ರು, ಸೋನಲ್ ಥ್ರೂ ಔಟ್ ದ ಸಿನಿಮಾ ಆಸ್ ಅ ಹೀರೋಯಿನ್ ನೀನ್ ಕ್ಯಾರಿ ಆಗಿದ್ಯಾ, ವಿಚ್ ಇಸ್ ವೆರಿ ರೇರ್ ಇವಾಗ ಅಂತ. ನವೀನ್ ಸರ್ ಒಂದ್ ಸ್ವಲ್ಪ ಜಾಸ್ತಿ ಪ್ರೀತಿ ಇಟ್ಬಿಟ್ಟು ನಿಮ್ ಬಗ್ಗೆ ಬರ್ತಿದ್ದಾರೆ, ನಿನ್ ಪಾರ್ವತಿ ಕ್ಯಾರೆಕ್ಟರ್ ನ ಬರ್ದಿದ್ದಾರೆ ಅಂತ. ಇಟ್ ಈಸ್ ಥ್ರೂ ಔಟ್ ಸಿನಿಮಾ ಕ್ಯಾರಿ ಆಗಿದ್ರಿಂದ ನನ್ಗೆ ತುಂಬಾ ಅಂದ್ರೆ ತುಂಬಾ ಆಕ್ಟಿಂಗು ಸ್ಕೋಪ್ ಇದೆ ಸರ್ ಇಲ್ಲಿ. ಆಲ್ಸೋ ಓಕೆ, ಹೀರೋಯಿನ್ಸ್ಗೆ ಈವನ್ ದೇ ಆರ್ ಅ ಪಾರ್ಟ್ ಆಫ್ ದ ಕಂಟೆಂಟ್ ಅಂತ ನನ್ಗೆ ಒಂದು ಪ್ಲಸ್ ಆಗುತ್ತೆ.
ಸರ್ ನೀವು ಈ ಮುಂಚೆ ತೆಲುಗು ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರಲ್ಲ, ಇಲ್ಲ ಸರ್, ಅದು ಮತ್ತೆ ಕಾಕಿ ಮಾಡಿದ್ರು ಕನ್ನಡ. ಇದು ನಮ್ಮ ಚಿರು ಸರ್ದು. ಬಟ್ ನಾನ್ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಒಂದು ಬಂತು ಸರ್, ಅದು ಹೌದಾ? ಗೊತ್ತಿಲ್ಲದೆ ಯಾವ ತೆಲುಗು ಸಿನಿಮಾ ಹೋಗ್ಬಿಟ್ರಿ ನೀವು ಹೋಗಿ. ರೈ ನಾನು- ದರ್ವೈ ಅಂತ ಏನೋ ಗೊತ್ತು, ನಾನು ಆಕ್ಚುಲಿ ಸರ್ಚ್ ಮಾಡ್ಬೇಕಾದ್ರೆ ಇಲ್ಲ, ಚಿರು ಅಲ್ಲ, ಸರ್ ಕಾಕಿ ಮಾಡಿದ್ ಗೊತ್ತಿತ್ತು ನನಗೆ. ಇಲ್ಲ, but ಅದಾದ ತೆಲುಗು ಮಾಡಿಲ್ಲ. ರೈ ದರ್ವ ಈಗ್ಲೂ ನಾನು ನೋಡ್ದೆ ನಾನು. ಮಿಸ್ ಆಗಿ ಬಂದಿರೋದು. ಬಿಡಿ ಇರ್ಲಿ ಬಿಡಿ, ಕ್ರೆಡಿಟ್ ಅಂದ್ರೆ ಫ್ಯೂಚರ್ ಮಾಡ್ತೀರಾ ಅಂತ ಇಲ್ಲೇ ಗೊತ್ತಾಯ್ತು. ಬಟ್ ಏನಂದ್ರೆ ಗೂಗಲ್ಗೂ ನಿಮ್ಗೆ ಏನಂದ್ರೆ ತೆಲುಗು ಸಿನಿಮಾ ಕನೆಕ್ಟ್ ಮಾಡ್ಬಿಡ್ತಲ್ಲ. ಮೇ ಬಿ ಹೌ ನೈಸ್. ಅದು ಹಿಂದೆ ರೆಡ್ಡಿ ಅಂತ ಇದೆಯಲ್ಲ, ಮೇ ಬಿ ಹಂಗ್ ಹೊರ್ಟೋಗಿ ಮೇ ಬಿ. ಆಯ್ತು ಬಿಡಿ. ಅದೇ ಗೊತ್ತಾಗ್ತಿಲ್ಲ. ಬಟ್ Ready, ready ಫೋಟೋಸ್ ಆಗು. ಬಂತು, ನಾನು ನೋಡಿದೆ. ಹೌದಾ? ಫೋಟೋಸ್ ಎಲ್ಲ ನಿಮ್ದೇ ಬಂತು. ವಾವ್, ನೋಡ್ಬೇಕು ಸರ್ ನೀವು ಯಾವ ನಮಗ್ ಸಿನಿಮಾ ಗೊತ್ತಿಲ್ಲದೆ ಯಾವ್ದಾದ್ರು ರೆಡಿ ಮಾಡಿರ್ತಾರೆ. ಆಕ್ಚುಲಿ ಮಾದೇವನೇ ಬಂದಿತ್ತು ಆಯ್ತು ಬನ್ನಿ ಬಿಡಿ. ರೀಮೇಕ್ ಅಂತ. ಹಾ. ನಾವು ಇದನ್ನೇ ಡಬ್ ಮಾಡೋಣ ಅಂತ ನಾವು ಹಂಗೆ ಹೋಲ್ಡ್ ಮಾಡಿದ್ದೆ ಸರ್. ಅಂದ್ರೆ ಪ್ಲಾನಿಂಗ್ ಇದೆಯಾ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ರಿಲೀಸ್? ಪ್ಲಾನಿಂಗ್ ಇದೆ, ಬಟ್ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಫಸ್ಟ್ ಇಲ್ಲಿ ಮಾಡಿ ಆಮೇಲೆ ಹೋಗೋಣ ಅಂತ ಇವಾಗ ಡಿಸೈಡ್ ಮಾಡೋದು. Okay. ಅಂದ್ರೆ ಫಸ್ಟ್ ಇಲ್ಲಿ- ಇಲ್ಲಿ ಫೋಕಸ್ ಮಾಡೋಣ ಅಂತ. ಟೋಟಲ್ ಎಷ್ಟು ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ಸ್ ಎಲ್ಲ ಇದೆ? ಇನ್ನು ಥಿಯೇಟರ್ ಲಿಸ್ಟ್ ಬಂದಿಲ್ಲ ಸರ್, ನಾಳೆ ಬರುತ್ತೆ ಸರ್. 200 ಚಿಲ್ರೆ. ಅಷ್ಟು 200+ 200+. ಅರೌಂಡ್ 300 ವರೆಗೂ ರೀಚ್ ಆಗುತ್ತೆ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ. ಇಬ್ರು ರಾಬರ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, ಈ ರಾಬರ್ಟ್ ನಂತರ ಮತ್ತೊಮ್ಮೆ ಬೆಳ್ಳಿ ಪರದೆಯಲ್ಲಿ ಈ ಜೋಡಿ ಕಮಾಲ್ ಮಾಡೋದಕ್ಕೆ ಬರ್ತಾ ಇದೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಹುದು ಸ್ಯಾಂಡಲ್ವುಡ್ ಸಿರಿ ಪ್ರೇಕ್ಷೆ ಈ ಇಬ್ರು ಜೋಡಿ ಕಡೆಯಿಂದ ಅಂತ? ಕೋರ್ಸ್ ನೀವು ರಾಘವ ತನುನ ನೋಡಿರೋದು ರಾಬರ್ಟ್ ಅಲ್ಲಿ. ಹ್ಮ್. ಅದು ಒಂದು ಸೈಡ್ ಆಫ್ ಅಸ್ ಅಂದ್ರೆ ಅಲ್ಲಿ ಇವ್ರ ಸ್ಟೈಲ್ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ. ಹ್ಮ್. ಆ ಟ್ಯಾಟು ಬಾಡಿ ಇದು, ನಾನು ಒಂದ್ ಸ್ವಲ್ಪ ಗ್ಲಾಮರ್ ಆಗೇನೆ ಇರ್ತೀನಿ ಆ ಪೋರ್ಷನ್ ಅಲ್ಲಿ. ಇಲ್ಲಿ ಡೆಡ್ ಆಪೋಸಿಟ್, ಹ್ಮ್. ಗ್ಲಾಮರ್ ಇಲ್ಲ, ಇಬ್ರು ಡಿ ಗ್ಲಾಮು. ಹ್ಮ್. ಬಟ್ ಕೆಮಿಸ್ಟ್ರಿ ನಮ್ಗೆ ರಾಘವದಲ್ಲಿ ಅಫ್ಕೋರ್ಸ್ ನಮ್ ಕೆಮಿಸ್ಟ್ರಿ ಅಲ್ಲಿ ವರ್ಕೌಟ್ ಆಯ್ತು. ಐ ನಾಟ್ ನೋ ಹೌ, ನಾವು ಕ್ಲೋಸ್ ಇರ್ಲಿಲ್ಲ ಅವಾಗ. ಹ್ಮ್. ಆಕ್ಚುಲಿ ನಾವು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಹೋಗಿದ್ದು ಡೈಲಾಗ್ ಹೇಳ್ದೆ ಬಂದೆ. ಹ್ಮ್. ಇಲ್ಲಿ ವಿ ವರ್ ಆಲ್ರೆಡಿ ಫ್ರೆಂಡ್ಸ್. ಹ್ಮ್. ಸೊ ಒಂದ್ ಲೀನಿಯನ್ಸಿ ಇತ್ತು ನಮ್ಗೆ. ಸೊ ಐ ಥಿಂಕ್ ಮಾದೇವ ಸಿನಿಮಾದಲ್ಲಿ ಯು ಕ್ಯಾನ್ ಸಿ ಅ ವಂಡರ್ಫುಲ್ ಕೆಮಿಸ್ಟ್ರಿ ಆಫ್ ಅಸ್. ಹ್ಮ್. ಇಬ್ರದ್ದು ಒಂದು ಒಳ್ಳೆ ಕೆಮಿಸ್ಟ್ರಿ. ಅಂಡ್ ಎಲ್ಲಾ ಜೊತೆಗೆ ಆಕ್ಷನ್ ಇದು ಅದು ಅಂತ ಇಟ್ರೆ ಅದ್ರ ಜೊತೆ ಒಂದು ಕ್ಯೂಟ್ ಆಗಿರೋ ಒಂದು ಲವ್ ಸ್ಟೋರಿನೂ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕ್ಯಾರೆಕ್ಟರ್ಸ್ ಇಂದ. ಕ್ಯೂಟ್, ತುಂಬಾ ಕ್ಯೂಟ್ ಇತ್ತು. ಅಂದ್ರೆ ಪೇರ್ ತರುಣ್ ಸರೇ ಬಂದು ಅವ್ರು ಹೇಳಿದ್ರಂತೆ, ತುಂಬಾ ಚೆನ್ನಾಗಿದೆ, ಕ್ಯೂಟ್ ಇದೆ ಪೇರ್ ಅಂತ. ಆಮೇಲೆ ಶ್ರುತಿ ಅಮ್ಮನು ನೋಡಿ ಸಿನಿಮಾ ನೋಡಿ, ಅಯ್ಯೋ ನೀವಿಬ್ರು ತುಂಬಾ ಮುದ್ದ ಕಾಣಿಸ್ತೀರಾ ಆ ಪೇರ್, ಹೆಂಗು ನಡ್ಕೊಂಡ್ ಬರ್ತಿದ್ರೆ ಅಥವಾ ಒಬ್ರಿಗೊಬ್ರು ಲುಕ್ ಐ ಕಾಂಟ್ಯಾಕ್ಟ್ ಇದ್ದಾಗ ನಡ್ಕೊಂಡ್ ಬರೋದು, ಚಿಕ್ಕ ಸ್ಮೈಲ್ ಕ್ಯಾರಿ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಪೇರಿಂಗ್ ಅಂತ ಹೇಳಿ. ಸೊ ಐ ಥಿಂಕ್ ಅದೇ ಅಲ್ಲಿ ವಿ ಹ್ಯಾಡ್ ಅ ವೆರಿ ಸ್ವಲ್ಪ ಇಷ್ಟು ಟೈಮ್ಗೆ ಇದ್ರೆ ಇದು ಥ್ರೂ ಔಟ್ ಸಿನಿಮಾ ಕ್ಯಾರಿ ಆಗ್ತಾ ಇರ್ತೀವಿ. ಸೊ ಥ್ರೂ ಔಟ್ ದ ಸಿನಿಮಾ ಒಂದು ಕೆಮಿಸ್ಟ್ರಿ ಕಾಣಿಸುತ್ತೆ. ನಂದು ಇನ್ನೊಂದು ಕ್ವಶನ್ ಇದೆ. ಬಿಕಾಸ್ ನೀವಿಬ್ರು ದರ್ಶನ್ ಸರ್ ತುಂಬಾ ಕ್ಲೋಸ್ ಇರೋದ್ರಿಂದ ಸಿನಿಮಾ ಅವ್ರು ನೋಡ್ಬೋದಾ ಅಂತ? ಖಂಡಿತ ನೋಡ್ತಾರೆ ಸರ್, ನೋಡ್ತಾರೆ. ನೋಡ್ತಾರೆ. ಒಂದಿಷ್ಟು ನಾನು ಫಸ್ಟ್ ಇಂದಾನು ಹೇಳ್ಕೊಂಡ್ ಬಂದಿದ್ದೆ ಮಾದೇವನ್ ಬಗ್ಗೆ. ಅವರು ಸಿನಿಮಾ ನಂದೆಲ್ಲ ಸಿನಿಮಾಸ್ ಎಲ್ಲ ಗೊತ್ತಿತ್ತು, ಖಂಡಿತ ನೋಡ್ತಾರೆ. ಬಿಕಾಸ್ ಯಾಕಂದ್ರೆ ನೀವು ಇಂದಿನ ಒಂದು ಪ್ರೆಸ್ ಮೀಟ್ ಅಲ್ಲೂ ಹೇಳಿದ್ರಿ ತುಂಬಾ ಅವ್ರು ನಂಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು. ಸೊ ಮಾದೇವ ಅನ್ನೋದು ಬಿಕಾಸ್ ಮಾಸ್ ಅಂತಂದ್ರೆ ದರ್ಶನ್ ಸ್ಯಾಂಡಲ್ವುಡ್ ಅಲ್ಲಿ ಅವರೇ ನೆನಪಾಗುವಂತದ್ದು. ಸೊ ಆ ಒಂದು ಎಲಿಮೆಂಟ್ಸ್ ನ ಇಟ್ಕೊಂಡು ನೀವು ಮಾಡ್ತಿದ್ದಾಗ ಬಿಕಾಸ್ ನೋಡ್ತಾರ ಅಂತ? ಇಲ್ಲ, ಬಟ್ ಅಂದ್ರೆ ನೋಡ್ತಾರೆ. ಒನ್ ಮೋರ್ ಥಿಂಗ್, ಮಾಸ್ ಮಾದೇವ ಮಾಸ್ ಕಂಟೆಂಟ್ ಸೇರಲ್ಲ, ಇದು ಒಂದು ಫ್ಯಾಮಿಲಿ ಡ್ರಾಮಾ. ಓಕೆ, ಆಕ್ಷನ್ ಇರುತ್ತೆ. ಓಕೆ, ಓಕೆ, ಓಕೆ. ಸೊ ಮಾಸ್ ಅಂದಾಗ ಅದು ಟೋಟಲ್ ಜಾನರೇ ಬೇರೆ ಆಗುತ್ತೆ. ಸೊ ಇದು ಆಕ್ಷನ್ ಡ್ರಾಮಾ. ಸೊ ಡ್ರಾಮಾ ತುಂಬಾ ಇರುತ್ತೆ, ಅದ್ರ ಜೊತೆಗೆ ಆಕ್ಷನ್ ಇರುತ್ತೆ, ರೀಸನ್ಸ್ ಇರುತ್ತೆ ಆಕ್ಷನ್ಗೆ. ಸೊ ಅದು ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಖಂಡಿತ ನೋಡ್ತಾರೆ ಸಿನಿಮಾ. ಅಂದ್ರೆ ಫೈಟ್ ಸೀಕ್ವೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆತರ ಕಾಣಿಸ್ಬೋದಾ? ಹಾ, ಫೈಟ್ ನಾನು ಅಂದ್ರೆ ರೀಸನ್ಸ್ ಇದೆ ಫೈಟ್ಗೆ. ಪ್ರತಿ ಒಂದನ್ನು ಡೈರೆಕ್ಟರ್ ಏನ್ ಮಾಡಿದರೆ, ಕೆಲವೆಲ್ಲ ನಾವು ಕನ್ವೆ ಮಾಡಕ್ಕೆ ಡೈಲಾಗ್ಸ್ ಹೋಗಿಲ್ಲ, ಸಾಂಗ್ಸ್ ಮೂಲಕ ಹೋಗಿದ್ದೀವಿ. ಚಿಕ್ಕ ಬಿಟ್ಟು ಸಾಂಗ್ಗಳು ಬರುತ್ತೆ. ಆಮೇಲೆ ಪ್ಯಾಥೋ ಪ್ರಜು ಅಂತ ಒಬ್ರು, ಹೌದು, ಅವರೇ ಬರ್ದು ಅವರೇ ಹಾಡಿದ್ದಾರೆ ಒಂದು ಸಾಂಗ್. ಚಿಕ್ಕ ಹುಡುಗ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂದ್ರೆ ಟೀಮ್ ಅಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾರೆ ನಾನು ಖುದ್ದಾಗಿ ಹೇಳ್ತೀನಿ ಆ ಹುಡುಗನ್ಗೆ, ಇನ್ನೊಂಚೂರು ಫೀಲ್ ಮಾಡ್ಬಿಟ್ಟು ಹಾಡಿದು ನನಗೆ, ಬೆಳಗ್ಗೆಯಿಂದ ಹಾಡ್ತಿರು ಇದನ್ನ ಸಾಂಗು, ಹಾಡ್ ಮುಗಿಸ್ಬಿಡು, ಟೋಟಲ್ ಒಂದಿಷ್ಟು ಹಾಡ್ತಾನೆ ಇರು, ಸಂಜೆ ರೆಕಾರ್ಡಿಂಗ್ ಮಾಡಿದನ್ನ ಅಂತ. ಐ ವಾಂಟೆಡ್ ದಟ್ ಡ್ರೈ ವಾಯ್ಸ್, ಸ್ಟ್ರೇನ್ಡ್ ವಾಯ್ಸ್ ಬೇಕಾಗಿತ್ತು. ಬೆಳಗ್ಗೆಲ್ಲ ಫ್ರೆಶ್ ವಾಯ್ಸ್ ಬೇಡ ಅಂತೇಳಿ ಸಂಜೆ ಮೇಲೆ ಅವರು ಬೆಳಗ್ಗೆಯಿಂದ ಹಾಡಿ 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 ಆಮೇಲೆ ಒಂದು ಡ್ರೈ ವಾಯ್ಸ್ ಅಲ್ಲಿ ಹಾಡಿರೋದು. ಆ ಸಾಂಗ್ ಹಂಗೆ ಬೇಕಿತ್ತು ನನಗೆ. ಸೊ ಅದು 3 ಸೆಗ್ಮೆಂಟ್ ಅಲ್ಲಿ ಹಾಡಿರೋದು, 1, 2, 3. ಆ 3 ಜಾಯಿನ್ ಮಾಡಿ ತಗೊಂಡಿರೋದು ಆ ಸಾಂಗ್. ಸೊ ಆ ತರದ್ದು ಸಾಂಗ್ ಇನ್ನೊಂದು ಫ್ಲಾಶ್ ಬ್ಯಾಕ್ ಸಾಂಗ್ ಅಲ್ಲೇ ಕನ್ವೆ ಮಾಡಿರ್ತೀವಿ. ಈಗ ಮೊನ್ನೆ ಒಂದು ಸಾಂಗ್ ರಿಲೀಸ್ ಆಗಿತ್ತು ಮಾದಪ್ಪನ್ ಇದ್ರದ್ದು. ಸೊ ಆ ವಿಷಯ ಬಂದು ಇವರು ಅವ್ರ ಅಮ್ಮನಿಗೋಸ್ಕರ ಅಂತ ಒಂದು ಇದು ಬರುತ್ತೆ, ಅದನ್ನು ಸಾಂಗ್ ಅಲ್ಲೇ ಕನ್ವೆ ಮಾಡಿರೋದು. ಸೊ ಈ ತರದ್ದು ಸಾಂಗ್
ಹೋಗ್ತಾ ಇರುತ್ತೆ. ಫೈಟ್ಸ್ ಏನು ಕಮ್ಮಿನೇ ಇದೆ ಅಂದ್ರೆ ಆಕ್ಷನ್ ಲವರ್ಸ್ ಅದು ಖಂಡಿತ ಸಿನಿಮಾ ಆಕ್ಷನ್ ಅಲ್ಲಿ ಹೋಗ್ತಿರುತ್ತೆ. ಬಟ್ ಮಾಸ್ ಅಂದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದ್ 4 ನಿಮಿಷ ಫೈಟು, ಬರೀ ಆ ಫೈಟು ಹೀರೋ ಫೈಟ್ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಫೈಟ್ ಇಟ್ಟಿಲ್ಲ. ಅಂಡ್ ನಾನು ಆತರ ಮಾಡಿಲ್ಲ. ಇಡೀ ಸಿನಿಮಾ ಮಾದೇವನಾಗೆ ಫೈಟ್ ಮಾಡಿ ಮಾದೇವನಾಗೆ ಆಕ್ಟ್ ಮಾಡಿರೋದು ನಾನು. ಸೊ ಥ್ರೂಔಟ್ ಆಗಿ ಇಟ್ ಇಸ್ ಅ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ನೀವು ಡೈರೆಕ್ಟರ್ ಬಂದ್ ಕತೆ ಹೇಳಿದಾಗ ನಮ್ಮ ವೈಫ್ ತುಂಬಾ ಇಷ್ಟಪಟ್ಟಿದ್ರು ಅಂತ ಹೇಳಿದ್ರಿ. ನಿಶಾ ಅವರು ನಿಮ್ಮ ವೈಫ್, ಸೊ ಸಿನಿಮಾ ನೋಡಿದ್ರ ಅವರು ಏನ್ ಹೇಳಿದ್ರು ನಿಮ್ಗೆ? ನೋಡಿದ್ರು ಅಂದ್ರೆ ಮೊನ್ನೆ ನೋಡಿದ್ದು ಒಂದ್ ವರ್ಷನ್ ಇವರೆಲ್ಲ, ಅದ್ರ ಬಿಫೋರ್ ಇನ್ನೊಂದು ವರ್ಷನ್ ಇತ್ತು, ಸೆನ್ಸರ್ ವರ್ಷನ್ ಅಂತ ಒಂದು ಏನು ಔಟ್ ತೆಗಿತೀವಿ. ಅದ್ರದ್ದು ಹೆಂಗೆ ಅಂದ್ರೆ ಒಂದು 30% ಆಫ್ ಸಿನಿಮಾ ಅದು ಇನ್ನು ಫಿನಿಶ್ ಆಗಿರಲ್ಲ. ಅಂದ್ರೆ ಇನ್ನು ಸಣ್ಣ ಪುಟ್ಟ ಕರೆಕ್ಷನ್ಸ್, CG ವರ್ಕ್ಸ್ ಇದೆಲ್ಲ ಇರುತ್ತೆ. ಅದ್ರ ಟೈಮ್ ತಗೊಳುತ್ತೆ. ನಮ್ಗೆ ಲಂಡನ್ ನಲ್ಲೂ CG ಕೆಲಸ ಆಗಿದೆ ಈ ಸಿನಿಮಾದು. ಟ್ರೈನ್ದು ಕೆಲವೆಲ್ಲ ಲಂಡನ್ಗೂ ಔಟ್ಸೋರ್ಸ್ ಕೊಟ್ಟು ಮಾಡಿಸಿರೋದು, ಹೈದ್ರಾಬಾದ್ಗೂ ಔಟ್ಸೋರ್ಸ್. ಸೊ ಅದೆಲ್ಲ ಬರ್ಬೇಕಾಗಿತ್ತು. ಕಲರ್ ಎಲ್ಲ ಇನ್ನೂ ರೆಡಿ ಇತ್ತು. ನೋಡ್ಕೊಂಬಂದ್ರು, ಹೋಗಿದ್ರು, ನೋಡಿದ್ರು. ನಾನು ಫೋನಲ್ಲಿ ಕೇಳಿದ್ರೆ ಬರ್ತೀನಿ ಡೈರೆಕ್ಟ್ ಆಗಿ ಅಂದ್ರು. ಮನೆಗೆ ಬಂದು ಏನು ಮಾಡಿಲ್ಲ, ಸುಮ್ಮನೆ ಹಿಂಗ್ ಒಂದ್ಸಲ ದೃಷ್ಟಿ ತೆಗೆದ್ಬಿಟ್ಟು ತಪ್ಕೊಂಡು ಮಿನಿಮಮ್ ಒಂದು 5 ರಿಂದ 8 ನಿಮಿಷ ಹತ್ರು ಸಿನಿಮಾ. ನಂಗೆ ತುಂಬಾ ಎದೆ ಭಾರ ಆಗ್ಬಿಡ್ತು. ಲಾಸ್ಟ್ ಐ ಹ್ಯಾಡ್ ದಟ್ ಫೀಲ್. ನಾನು ಅಲ್ಲೇ ಹೇಳ್ಬಿಟ್ರೆ ಆ ಫೀಲ್ ಹೋಗುತ್ತೆ. ನಾನು ಎದುರುಗಡೆ ಹೇಳ್ಬೇಕು ನಿಮ್ಮನ್ನ, ನಂಗೆ ಆ ಫೀಲ್ ಹಂಗೆ ಇರ್ಲಿ. ಇವತ್ತಿಗೂ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ನೋಡೋದಾಗ್ಲೂ, ಮೊನ್ನೆ ಎಲ್ಲ ಟೋಟಲ್ ಟೀಮು, ನಾನು ಸಪ್ರೇಟ್ ಆಗಿ ಕೂತಿದ್ದೆ. ನಾವು ಎಲ್ಲ ಟೆಕ್ನಿಕಲ್ ಕೂತಿರ್ತೀವಿ, ಏನೇನ್ ಮಿಸ್ಟೇಕ್ಸ್ ಇದೆ, ಏನ್ ಕಂಡಿಡಿಯೋಣ ಅಂತ ಒಂದು ಟೆಕ್ನಿಕಲ್. ಎದ್ದು ಹಿಂಗ್ ನೋಡ್ತಿದ್ದೀನಿ, ಮತ್ತೆ ನೋಡಿದ್ರೆ ಸಿನಿಮಾ ಮುಗ್ದಿದೆ, ಕಣ್ಣೀರ್ ಒರ್ಸ್ಕೊಂಡು ಹಿಂಗ್ ಕೂತವ್ರೆ. ಅವಾಗ ನೋಡಿದ್ರೆ ಅಳ್ತಾನೆ ಇರ್ತಾರೆ ನೋಡಮ್ಮ. ಸಿನಿಮಾ ನೋಡಿದಾಗೆಲ್ಲ ಅಷ್ಟು ಕನೆಕ್ಟೆಡ್, ಇನ್ಕ್ಲೂಡಿಂಗ್ ಇದು ಶೂಟಿಂಗ್ ಬಂದಾಗ್ಲೂ ಅಷ್ಟೇ, ಸಾರ್ ಫೈಟ್ ಸೀಕ್ವೆನ್ಸ್ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸೀಕ್ವೆನ್ಸ್. ಅಲ್ಲೂ ಕುಂತಿದ್ದೀನಿ ಮಾನಿಟರ್ ಮುಂದೆ ಅಳ್ತಿದ್ರು. ನಾನು ಫಸ್ಟ್ ಟೈಮ್ ಹೇಳಿದ್ದು, ಫಸ್ಟ್ ಟೈಮ್ ಒಬ್ರು ಹತ್ರ ನಂಗೆ ಖುಷಿ ಆಗ್ತಾ ಇದೆ ಹೇಳೋದು. ಅದೇ ಬೇಕಿತ್ತು ಅವ್ರಿಗೆ. ಹತ್ರ ಖುಷಿ ಆಗ್ತದೆ, ಬಿಕಾಸ್ ಅದು ಅಳೋದಕ್ಕೆ ರೀಸನ್ ಏನು, ಅದು ಮೇನ್ ಇಂಪಾರ್ಟೆಂಟ್. ಸಾರ್ ಇಷ್ಟು ಚೆನ್ನಾಗಿ ಮಾಡ್ತಿದಾರೆ ಅಂದ್ರೆ ಅವ್ರು ನೋಡೋದು ಲವ್, ಅದು ಸಖತ್ ಇದಿತ್ತು. ಅವ್ರು ಒಂದೇ ಹೇಳಿದ್ರು, ಒಂದ್ ಸೆಕೆಂಡುನು ವಿನೋದ್ ಪ್ರಭಾಕರ್ ಆಗಿ ಕಾಣಿಸಿಲ್ಲ, ಮಾದೇವನಾಗೆ ಕಾಣಿಸ್ದೆ ಇಡೀ ಸಿನಿಮಾ. ಒಂದು ಸೆಕೆಂಡ್, ಇನ್ಕ್ಲೂಡಿಂಗ್ ಫೈಟ್ ಆಗ್ಲಿ, ಲುಕ್ಸ್ ಆಗ್ಲಿ, ಅಥವಾ ಯಾವ್ದ್ರಲ್ಲೂ ನನ್ಗೆ ವಿನೋದ್ ಪ್ರಭಾಕರ್ ಕಾಣಿಸೇ ಇಲ್ಲ ಅಲ್ಲಿ. ನಿಮ್ಗೇನ್ ಫೀಲ್ ಆಯ್ತು? ಸೇಮ್ ಥಿಂಗ್. ಸೊ ಐ ಲಿವ್ ದಟ್. ನಾನ್ ನೋಡಿದೀನಲ್ಲ ಅವ್ರಿಗೆ, ಇವನ್ ಆನ್ ದ ಸೆಟ್ ನಾನು ಹೇಳ್ದಾಗ ಹಿ ಇಸ್ ಲಿವ್ ದ ಕ್ಯಾರೆಕ್ಟರ್. ಅವ್ರು ಹೇಳ್ದಾಗ ಆ ಕ್ಯಾರೆಕ್ಟರ್ ಒಳಗಡೆನೆ ಇದ್ರು ಅವ್ರು. ನಾನು ಹೇಳ್ದೆ ಅಲ್ಲ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಅಂತ ಅಷ್ಟೇ ಅಲ್ಲ, ಆಫ್ ಸ್ಕ್ರೀನು ಅಷ್ಟೇ ಮಾತಾಡ್ತಿರ್ಲಿಲ್ಲ, ನಥಿಂಗ್. ಸೊ ಐ ಥಿಂಕ್ ಅದು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ. ನೀವು ಸಿನಿಮಾ ನೋಡ್ತಿರುವಾಗ ಜನರಲ್ ಆಡಿಯನ್ಸ್ ಆಗಿ ಆ ಮಾದೇವ ಜೊತೆ ಟ್ರಾವೆಲ್ ನೀವು ಮಾಡ್ತಿರ್ತೀರಾ. ಕರೆಕ್ಟ್. ಯು ವಿಲ್ ಬಿ ಟ್ರಾವೆಲಿಂಗ್ ವಿತ್ ದಿಸ್ ಕ್ಯಾರೆಕ್ಟರ್ ಮಾದೇವ. ಅವ್ನ ಲೈಫಲ್ಲಿ ಏನಾದ್ರೂ ಅಯ್ಯೋ ಅನ್ಸುತ್ತೆ, ಮತ್ತೆ ಏನೋ ಆಗುತ್ತೆ, ಓ ವೆರಿ ಗುಡ್ ಅಂತ ಅನ್ಸುತ್ತೆ. ಸೊ ಯು ಟ್ರಾವೆಲ್ ವಿತ್ ದ ಕ್ಯಾರೆಕ್ಟರ್ ಥ್ರೂ ದ ಸಿನಿಮಾ. 100% ಕರೆಕ್ಟ್. ಅವರು ಅಂದ್ರೆ ಒಂದಿಷ್ಟು 3 ಶೇಡ್ ಇದೆ: ಮೃಗ, ಮನುಷ್ಯ, ರಾಕ್ಷಸ. ಈ 3ರಲ್ಲೂ ಕನೆಕ್ಟ್ ಆಗ್ತೀರಾ ಆಡಿಯನ್ಸ್. ಫಸ್ಟ್ ಮೃಗ ಬಂದಾಗ ಯಪ್ಪ ಅಯ್ಯೋ ಹಿಂಗಿದಾನೆ ಇವನು, ಅಯ್ಯೋ ಹಿಂಗ್ ಮಾಡ್ತಿದ್ದಾನೆ, ಅದು ಆ ಮನುಷ್ಯನಾಗಿ ಪರಿವರ್ತನೆ ತಗೊಂಡು ಹಂಗ್ ಬರ್ತಿರ್ಬೇಕಾರೆ ಆ ಸ್ಮೈಲು, ಕೆಲವು ಕಡೆ ಎಲ್ಲ ನಾನು ಅವರು ಸ್ಮೈಲು ಇದೆಲ್ಲ ಮಾಡ್ಬೇಕಾರೆ ನಾರ್ಮಲ್ ಆಗಿ ಆ ಸ್ಕ್ರೀನ್ ಇಂದ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿ ಆಡಿಯನ್ಸ್ ಸ್ಮೈಲ್ ಮಾಡ್ತಿದ್ದಾನಲ್ಲ, ಕನೆಕ್ಟ್ ಆಗ್ತಾ ಇರುತ್ತೆ. ಅವ್ನು ಮತ್ತೆ ರಾಕ್ಷಸನ ಆಗ್ತಾನೆ ಗೊತ್ತಾ. ರಾಕ್ಷಸನಾದಾಗ ಇವ್ರು ಒಡ್ಡಿಬೇಕು 100%, ಮಗನ್ ಹೊಡೆದಾಕೋ ಇರ್ಲಿ ಅಂತ ಅದು ಕೆಲವೆಲ್ಲ ಇದೆ ಅಲ್ಲಿ. ಸೊ ಯು ರಿಯಲಿ ಗೆಟ್ ಕನೆಕ್ಟೆಡ್. ನನಗೆ ನಿಮ್ಮ ಒಂದು ಪೋರ್ಷನ್ ನೋಡ್ಬೇಕಾದ್ರೆ ಅದೇ ಫುಲ್ ರಫ್ ಅಂಡ್ ಟಫ್ ಆಗಿದ್ದಾಗ ಅನಾಥರ ಸಿನಿಮಾದಲ್ಲಿ ಉಪೇಂದ್ರ ಸರ್ ನಮ್ಗೆ ನೆನಪಾದ್ರು ಒಂದು ಸೀಕ್ವೆನ್ಸ್. ಅದಕ್ಕೆ ಸಂಬಂಧ ಇಲ್ಲ ಆಕ್ಚುಲಿ ಕತೆಗೆ. ಒಂದಷ್ಟು ಸೀಕ್ವೆನ್ಸ್ ನಾನು ನೋಡಿದಾಗ, ಅದೇ ಸಿನಿಮಾ ನೋಡಿಲ್ವಲ್ಲ, ಜಸ್ಟ್ ಪ್ರೋಮೋಸ್ ಮೇಕಿಂಗ್ ವಿಡಿಯೋಸ್ ಅಷ್ಟು ನೋಡಿರೋ. ನಾನು ಆ ಕ್ಯಾರೆಕ್ಟರ್ ಆಕ್ಚುಲಿ ಬಂದು 1984 ಅಲ್ಲಿ ನಮ್ ತಂದೆ ಮಾಡಿರ್ತಾರೆ ಜಿದ್ದು ಅನ್ನೋ ಸಿನಿಮಾ. ಮೃಗದ ತರ ಒಂದು ಫೀಲಿಂಗ್ ಕೊಟ್ಟಿರ್ತಾರೆ. ನಾನು ಅದನ್ನ ತಗೊಂಡಿದ್ದೆ. ಅಂದ್ರೆ ಅಪ್ಪನ್ ಸಿನಿಮಾ ನೋಡಿ ನೀವು ಒಂದಷ್ಟು ಎಲಿಮೆಂಟ್ಸ್, ಅದು ನನಗೆ ತುಂಬಾ ಪ್ರಭಾವ ಬೀರಿದ್ದು ಸಿನಿಮಾ. ಅದು ಚೈಲ್ಡ್ಹುಡ್ 84, ವೆರಿ ಯಂಗ್ ಅವಾಗ. ನನಗೆ ಅದನ್ನ ನಾನು ಐ ಥಿಂಕ್ 86, 87 ಅಲ್ಲಿ ಕ್ಯಾಸೆಟ್ ಅಲ್ಲಿ ನೋಡಿದ್ದು. ಬಿಕಾಸ್ ಆಗ್ತಾನೆ ನನಗೆ ಅರ್ಥ ಆಗ್ತಿದೆ ಸಿನಿಮಾ ಏನು ಅನ್ನೋದು. ಅದು ಆಮೇಲೆ ಕೆಲವು ಸಿನಿಮಾಸ್ ಅವ್ರದ್ದು ನಾನು ನೋಡಿದ್ದೀನಿ. ಸೊ ಇವೆಲ್ಲ ನಾನು ಸಿಕ್ಕಾಪಟ್ಟೆ ಅಣ್ಣವ್ರ ಫ್ಯಾನ್. ಡಾಕ್ಟರ್ ರಾಜ್ಕುಮಾರ್ ಸರ್ ಅಪ್ಪಾಜಿ ಅವ್ರ ಫ್ಯಾನ್. ನನಗೆ ಅವರು ಭಕ್ತ ಪ್ರಹ್ಲಾದ ಆಗ್ಲಿ ಇವತ್ತಿಗೂ ಬಾಯ್ ಬಿಟ್ಕೊಂಡು ನೋಡ್ತೀನಿ. ಈ ಪದಗಳು, ಈ ಡೈಲಾಗ್ಸ್ ಎಲ್ಲ ಹೆಂಗ್ ಬರುತ್ತೆ, ಹೆಂಗ್ ಮಾಡಿದ್ದಾರೆ ಅಂತ. ಆಮೇಲೆ ಅಣ್ಣವ್ರನ್ನ ನೀವು ನೋಡಿದಾಗ ತಲೆಯಿಂದ ತುದಿಗಾಲ್ವರೆಗೂ ಆಕ್ಟ್ ಮಾಡುತ್ತೆ.
ಟೋಟಲ್ ಅವ್ರ ಬಾಡಿ ಎಲ್ಲಾನು ಆಕ್ಟ್ ಮಾಡ್ತಾರೆ. ನಂಗೆ ಅವ್ರು ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಅಂಡ್ ನಮ್ಮ ತಂದೆ ಈ ವಾಸ್ ನನ್ನ ಬಾಡಿ ಬಿಲ್ಡಿಂಗ್ ಆಗ್ಲಿ ಕೆಲವೆಲ್ಲ ಸಿನಿಮಾಗಳು ನನ್ ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಸೊ ಅದೆಲ್ಲ ನನಗೆ ಆಲ್ರೆಡಿ ಫೀಡ್ ಆಗ್ಬಿಟ್ಟಿರುತ್ತೆ. ನಾನು ವೇಟ್ ಮಾಡ್ತಿದ್ದೆ ನನಗೆ ಈ ತರದ ಒಂದು ಸಬ್ಜೆಕ್ಟ್ ಬಂದಾಗ ಎಕ್ಸಾಕ್ಟ್ ಆಗಿ ಆ ರಾಕ್ಷಸ ಇದ್ರಲ್ಲಿ ಅಲ್ಲಿಂದ ಎತ್ಕೊಳ್ಳೋಣ ಇದನ್ನ ಅಂತ ಹೇಳಿ. ಸೊ ಅವರು ಆ ಒಂದು ಅನಿಮಲ್ ಇನ್ಸ್ಟಿಂಕ್ಟ್ಸ್ ತೋರಿಸ್ತಾರೆ. ಒಂದು ಮನುಷ್ಯನಾಗಿ ಅಲ್ಲಿಂದ ಒಂದು ಟೈಗರ್ ತರ ಬಿಹೇವ್ ಅನ್ನೋದು ಇದೆಲ್ಲ, ಆಮೇಲೆ ಕಚ್ಚೋದು ಇದೆಲ್ಲ ಮಾಡಿರ್ತಾರೆ. ಅದನ್ನ ತಗೊಂಡೆ. ಅದ್ ನೋಡ್ಕೊಂಡು ನೀವು ಒಂದಷ್ಟು ಕ್ಯಾರೆಕ್ಟರೈಸೇಷನ್ ಆ ಕ್ಯಾರೆಕ್ಟರೈಸೇಷನ್ ಲಾಸ್ಟ್ ಕೆಲವು ರಾಕ್ಷಸನ ಆಗ್ತಾನಲ್ಲ, ಅಲ್ಲಿ ನಾವು ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಫೈಟ್ ಮಾಸ್ಟರ್ ಎಲ್ಲ ಕುತ್ಕೊಂಡು, ಮಾಸ್ಟರ್ ನಾನು ಇದನ್ನ ತರ್ತೀನಿ ಇಲ್ಲಿ ಅಂದಾಗ ಇಲ್ಲ ಚೆನ್ನಾಗಿದೆ. ಮಾಸ್ಟರ್ ಅಷ್ಟೇ ಇಲ್ಲಿ ನೆಂಟು ವಿಕ್ರಮ್ ಮಾಸ್ಟರ್, ನಮ್ಮ ಡ್ಯಾನಿ ಮಾಸ್ಟರ್, ಮಂಜು ಮಾಸ್ಟರ್, ಥ್ರಿಲ್ಲರ್ ಮಂಜು ಮಾಸ್ಟರ್ ಅಂಡ್ ರಿಯಲ್ ಸತೀಶ್ ಅಂದ್ರೆ ನಿಮ್ಗೆ ಇವಾಗ ಹಿಟ್ ಪುಷ್ಪ ಇದೆಲ್ಲ ಮಾಡಿದ್ದಾರೆ. ಹೌದು. ಸೊ ಅವರು ಎಲ್ಲೂನು ಅಂಡ್ ಮೋರ್ ಓವರ್ ನಾನು ಫೈಟ್ ಚೆನ್ನಾಗಿ ಮಾಡ್ತೀನಿ, ನನ್ಗೆ ಅದು ಟ್ರಂಪ್ ಕಾರ್ಡ್ ಅಂತ ಹೇಳಿ ನಾನು ಎವ್ರಿ ಟೈಮ್ ನನ್ನ ಎಲ್ಲಾ ಮಾಸ್ಟರ್ ಹತ್ರ ಹೇಳ್ತಿದ್ದೆ, ಮಾಸ್ಟರ್ ನಾನು ಬೇರೆ ಮಾಡಿಸಿ, ಇದಲ್ಲ ಈ ಸಿನಿಮಾದ ಅದಲ್ಲ, ಎಲ್ಲೂ ಪಂಚ್ ಇಲ್ಲ, ಯಾವ್ದು ಬ್ಲಾಕ್ಸ್ ಇಲ್ಲ, ಸ್ಟೈಲ್ ಇಲ್ಲ, ಅದಂತೂ ನಾವು ಗ್ಯಾರಂಟಿ ಮಾಡ್ಬಿಟ್ವಿ. ಸ್ಟೈಲ್ ಇಲ್ಲ, 99% ರೋಪೇ ಇಲ್ಲ, ಎಲ್ಲ ರಿಯಲ್, ಎಲ್ಲ ರಿಯಲಿಸ್ಟಿಕ್. ನಾನು ಜಂಪ್ಸ್ ಆರ್ಟಿಫಿಷಿಯಲ್ ಇದು ಮಾಡ್ತಿರ್ಲಿಲ್ಲ. ಒಂದು ಲಾಕ್ ಮಾಡ್ತಾರೆ ಎಲ್ಲೋ ಒಂದ್ ಕಡೆ, ಬಂದ್ ಲಾಕ್ ಮಾಡಿದಾಗ ಬೇರೆ ಇತ್ತು ಅದು ಕಂಪೋಸಿಷನ್. ಬೇಡ ಮಾಸ್ಟರ್ ಒಂದ್ ನಿಮಿಷ ಇರಿ ಅನ್ಕೊಂಡು ಎಲ್ಲ ಲಾಕ್ ಮಾಡಿದಾಗ, ಲಾಕ್ ಮಾಡಿದ ತಕ್ಷಣ ಹಿಂಗ್ ಬಿಡಿಸ್ಕೊಳಕ್ ಹೋಗ್ಬಿಟ್ಟು ಹಿಂಗ್ ಕೈ ಬರುತ್ತೆ ಲಾಕ್ ಮಾಡಿ ಅವಾಗ ಅಂತ ಕಚ್ತೀನಿ, ಕೈನೆಲ್ಲ ಕಚ್ಚಿ ಬಿಡಿಸ್ಕೊಂತೀನಿ. ಸೊ ಆ ತರದೊಂದು ಕ್ಯಾರೆಕ್ಟರ್ ಇದು. ಅವನು ಮನುಷ್ಯನಾಗಿ ಪರಿವರ್ತನೆ ಆಗತ್ತೆ. ಅವಾಗ ನಿಮ್ಗೆ ಕ್ಯೂಟ್ ಆಗ ಸ್ಮೈಲ್ ಕನೆಕ್ಟ್. ಅಂದ್ರೆ ಪ್ರತಿಯೊಂದು ಕ್ಷಣನೂ ಥಿಯೇಟರ್ ಅಲ್ಲಿ ಸ್ಟ್ಯಾಂಡರ್ಡ್ ಸಿನಿ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತ ಎಲಿಮೆಂಟ್ಸ್ ಇದೆ ಅಂತಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. For sure. ಅಲ್ಲ, ಅಷ್ಟೊಂದು ರಗಡಾಗಿರುವಂತವ್ರ ಜೊತೆ ಹೆಂಗ್ ಸಂಸಾರ ಮಾಡಿದ್ರಿ ಸಿನಿಮಾದಲ್ಲಿ? ಯೂಶಲಿ ನೋಡಿದ್ರೇನೆ ಭಯ ಆಗುತ್ತೆ. ನಿಜ. ಅವ್ರ ನಮ್ ಫಸ್ಟ್ ಡೇ ಆಫ್ ಶೂಟ್ ಚನ್ನಪಟ್ಟಣ ಅಲ್ವಾ ಸರ್ ಶೂಟ್ ಮಾಡಿರೋದು? ಕನಕಪುರ. ನನ್ ಫಸ್ಟ್ ಡೇ ಕನಕಪುರ. ಫಸ್ಟ್ ಡೇ ಆಫ್ ಶೂಟ್ ಅದೇ ಅವರು ದುಡ್ಡು ಅದೇ ಫಸ್ಟ್ ಡೇ ನಮ್ಮ ಫಸ್ಟ್ ಶಾಟ್ ಅದೇ. ಕ್ಯಾರವಾನ್ ಹೋದ್ವಿ, ಹಾಯ್ ಹಾಯ್ ಅಂತ ಹೇಳಿದ್ವಿ, ನಾರ್ಮಲ್ ಕಾಸ್ಟ್ಯೂಮ್ಸ್ ಅಲ್ಲಿ ನಾನ್ ರೆಡಿ ಅದೇ, ನನ್ ಶೂಟ್ ಮಾಡ್ತಾರೆ ಅಂದ್ರು. ಫಸ್ಟ್ ಹೋದೆ, ಇವ್ರ ಎಂಟ್ರಿ ಆದಾಗ ನಾನು ಹಿಂಗ್ ಯಾಕೆ ಬಂದಿದ್ದೀರಾ ನೀವಂತ ಹೇಳಿ ಇನ್ನೊಂದ್ಸಲ ತೋರಿಸಿ ಫೇಸ್, ಒಂದ್ಸಲ ನೋಡಿ ಫೇಸ್ ನೋಡಿ. ನಿಜ. ಅಂದ್ರೆ ಆ ಡಸ್ಟ್ ಹಿಡ್ಕೊಂಡು ಯಾವ್ದೋ ಒಂದು ಹಳೆ ಟಿ ಶರ್ಟ್. ಜನರಲಿ ನಾವ್ ಇವಾಗ ಹಿಂಗ್ ಕಾಯ್ತಾ ಹೀರೋ ಬಂದ ಆ ಒಂದ್ ಇದ್ರಲ್ಲಿ ಬರ್ತಾರೆ, ಇಲ್ಲ ನಾರ್ಮಲ್ ಇವನ್ ಇಫ್ ಇಟ್ ಇಸ್ ನಾಟ್ ಸೇಯಿಂಗ್. ಇಲ್ಲ ನಾನು ಹಳ್ಳಿ ತಲ್ವಾರ್ಪೇಟೆ ಅಂತ ಒಂದ್ ಸಿನಿಮಾ ಮಾಡಿ, ಅದ್ರಲ್ಲೂ ವಸಿಷ್ಠ ಸಿಂಹ ಇಸ್ ಒಂಥರ ಈ ತರ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಇವರು ರೆಡಿ ಆಗಿದ್ ನೋಡಿ ನಾನು ಅಂತಿದ್ದೀನಿ. ನಾನು ಒಂದೇ ಸರ್ತಿ ನೋಡಿ ಹಿಂಗ್ ನೋಡಿ ಅದು ದಟ್ ವಾಸ್ ದ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ಮೈನ್ ವೆನ್ ಹಿ ಎಂಟರ್ಡ್ ದ ಸೆಟ್. ಹಿಂಗ್ ಬೆರಳು ಸದ್ದಿಲ್ಲ, ನಾನು ಫುಲ್ ಮೇಕಪ್ ಮಾಡ್ತಿದ್ದೆ, ಎಲ್ಲ ಬ್ಲಾಕ್ ಗಲೀಜಿರ್ಲಿ ಅಂತ. ಆಮೇಲೆ ಉಗುರು ಕಟ್ ಮಾಡ್ತಿರ್ಲಿಲ್ಲ ಸುಮಾರು ಸಲ, ಫೈಟ್ ಇದ್ದಾಗ ಮಾತ್ರ ಕಟ್ ಮಾಡ್ತಿದ್ದೆ. ಅದನ್ನು ಅದ್ರ ಒಳಗಡೆ ಮೇಕಪ್ ಮಾಡ್ಬೇಕು, ಕಾಲೆಲ್ಲ ಕರ್ಗ್ ಮಾಡ್ಕೋಬೇಕು ಅಂತ. ಅದನ್ನ ನೋಡಿ ಹೌದು ಸ್ಟಾರ್ಟಿಂಗ್ ಇವ್ ಬಂದೆ. ಆಮೇಲೆ ಇದು ಒಂದು ಲವ್ಲಿ ಸೀನ್, ಫಸ್ಟ್ ಟೈಮ್ ತಪ್ಕೊಳ್ಳೋದು ಇದು. ಅವರಲ್ಲ, ನಾನಲ್ಲ, ಅವರು. ನಾನು ಎಲ್ಲ ಒಂದು ಇದಿರುತ್ತೆ. ಫಸ್ಟ್ ಟೈಮ್ ಒಂದ್ಸಲ ಬ್ಲಿಂಕ್ ಮಾಡೋದು, ಫಸ್ಟ್ ಟೈಮ್ ನಗ್ತಾನೆ, ಅದೊಂದು ಅವ್ರ ಲವ್ಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ. ನಾನೊಬ್ಬ ಮನುಷ್ಯನೇ ನಾರ್ಮಲ್ ಆಗಿ ಆ ಒಂದು ಚೈಲ್ಡ್ಹುಡ್ ಟ್ರಾಮಾ ಆಗಿರುತ್ತೆ ಅವನಿಗೆ, ಅದು ಕ್ಯಾರಿ ಆಗುತ್ತೆ ಅವನಿಗೆ. ಅಲ್ಲಿಂದ ಆ ಕ್ಯಾರಿ ಅವನಿಗೆ ಮತ್ತೆ ಅದು ಅವನ್ನ ರೆಗ್ಯುಲರ್ ಅವನು ಒಂದ್ ಸ್ವಲ್ಪ ಈ ಸಮಾಜದಿಂದ ದೂರನೇ ಉಳಿದು ಬಿಡ್ತಾನೆ. ಆಮೇಲೆ ಇವ್ರು ಬಂದು ಒಂದ್ ಸ್ವಲ್ಪ ಅಂಡ್ ಎಲ್ಲಾರ್ಗು ಕನೆಕ್ಟ್ ಆಗ್ತಾನೆ ಇರುತ್ತೆ. ಇದು ತುಂಬಾನೇ ಕನೆಕ್ಟ್ ಆಗೋಂತ ಸಿನಿಮಾ ಇದು. ನಾರ್ಮಲ್ ಆಗಿ ಆ ಕ್ಯಾರೆಕ್ಟರ್ ಆಗ್ಲಿ, ಪಾರ್ವತಿ ಅವ್ರು ನೋಡಿದಾಗ ನಿಮ್ಗೆ ಆ ಒಂದು ಕ್ಯೂಟ್ ಫೀಲ್, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆಮೇಲೆ ಮಾದೇವ ನಿಮ್ಗೆ ಒಂದು ಇನ್ನೋಸೆಂಟ್ ಫೀಲ್ ಕೊಡ್ತಾನೆ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅವನ್ನ ನೋಡಿದಾಗ ಅಯ್ಯೋ ಅಂತ ಏನೋ ಇರುತ್ತಲ್ವಾ, ಬರ್ತಾ ಬರ್ತಾ ಅಯ್ಯೋ ಪಾಪ ಅನ್ಸ್ತಾನೆ ಆ ಕ್ಯಾರೆಕ್ಟರ್. ನಿಮ್ಗೆ ನಿಜ ನಿಮ್ಗೆ ನೋಡ್ತಾ ಅಯ್ಯೋ ಪಾಪ ಅಲ್ಲ, ಹಿಂಗ್ ಆಗ್ಬಾರ್ದಾಗಿತ್ತು ಅವನಿಗೆ ಅನ್ನೋದು ಆ ಫೀಲ್ 100% ಆಗುತ್ತೆ. ನಾವು ಆಕ್ಚುಲಿ ಲಾಸ್ಟ್ ವೀಕ್ ಒಂದ್ಸಲ ಫೈನಲ್ ನೋಡ್ತಾ ಇದ್ವಿ ಸಿನಿಮಾ DTS ಅಲ್ಲಿ. 4:15 ಆಗಿತ್ತು, ಬೆಳಗಿನ ಜಾವ 4:15 ನೈಟ್ ಮಾಡ್ತಿದ್ವಿ. ಇವ್ರು ಒಂದು ಡೈಲಾಗ್ ಅಂದ್ರು, ಎಲ್ರು ಒಂದ್ಸಲ ಸುಮ್ನಾಗ್ಬಿಟ್ವಿ. ಫಿಲಮ್ ಎಲ್ಲ ಆಯ್ತು, ಕಣ್ಣೆಲ್ಲ 2:45 3 ಗಂಟೆ ಟೈಮಲ್ಲಿ, ಐ ಥಿಂಕ್ 1:15 2 ಗಂಟೆ ಆ ಟೈಮಲ್ಲಿ ಹೇಳಿದೆ ಆ ಡೈಲಾಗ್. ನಾವ್ ಅಪ್ಪ ಅಮ್ಮ ಇರ್ಬೇಕಿತ್ತು ಈ ಸಿನಿಮಾ ನೋಡಕ್ಕೆ ಅಂದ್ರು. ನಮ್ಗೆ ಒಂಥರ ಜುಮ್ ಅಂದ್ಬಿಟ್ಟು.
ಅಂದ್ರೆ ಇವ್ರಿಗೆ ಎಷ್ಟು ಇಂಜೆಕ್ಟ್ ಆಗಿರ್ಬೇಡ. ಲಾಸ್ಟ್ ರೋಲಿಂಗ್ ಟೈಟ್ಲ್ ಹೋಗ್ತಿತ್ತು, ಆ ಒಂದಾಗತ್ತೆ ಒಂದಿಷ್ಟು ವಿಷಯಗಳಾಗತ್ತೆ. ಹಿಂಗೆ ಕುತ್ಕೊಂಡು ಹಿಂಗೆ ತಿರುಗ್ದೆ, ಒಂದು ಸೋಫಾ ಇರುತ್ತೆ, ಒಂದಿಷ್ಟೇ ಚೇರ್ಸ್ ಇರುತ್ತೆ, ಅಲ್ಲಿ ತಿರುಗ್ಬಿಟ್ಟು ಹಿಂಗೆ ತಿರುಗ್ದೆ. ಆಲ್ಮೋಸ್ಟ್ ಎಲ್ಲರೂ ಒಂಥರ ಸೋಬರ್ ಫೇಸಲ್ಲಿ ಇದ್ರು. ನಮ್ಮ ಅಪ್ಪ ಅಮ್ಮ ಇರ್ಬೇಕಾಗಿತ್ತು ಈ ಸಿನಿಮಾ ನೋಡಕ್ಕೆ ಅಂದೆ. ಎಲ್ಲರೂ ಟಕ್ ಅಂತ ಒಂದ್ಸಲ ಹಿಂಗ್ ನೋಡೋರು, ಯಾಕೆ ಹಿಂಗ್ ಹೇಳಿದ್ರು ಅಂತ. ನಿದ್ದೆನೆ ಹೋಗ್ಬಿಡ್ತು ನಮ್ಗೆ. ಅಂದ್ರೆ ಬೆಳಗಿನ ಜಾವ ಕೆಲಸ ಮಾಡ್ತಿದ್ವಲ್ಲ, ಹಿಂಗ ಅಂದ ತಕ್ಷಣ ನಮ್ಗೆ ಇದಾಗೋಯ್ತು. ಏನಕ್ಕೆ ಅಂದ್ರು. ಅಲ್ಲಿ ಅಂದ್ರೆ ಮೋಹನ್, ಆಮೇಲೆ ಕಿರಣ, ಇವರು, ನಮ್ ಸೌಂಡ್ ಇಂಜಿನಿಯರ್, ಇಂಜಿನಿಯರ್ ರಾಹುಲ್, ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದನ್ನು, ಎಲ್ಲರೂ ಕೂತಿದ್ವಿ, ವೆಂಕಿ ಎಲ್ಲರೂ ಇದ್ವಿ. ಏನಕ್ಕೆ ಈ ತರ ಬಂತು ಅಂತ ನನ್ಗೆ ಅನಿಸ್ತು. ಏನಕ್ಕೆ ಅಂದ್ರೆ, ಒಬ್ಬ ನಟನಾಗಿ ನಾನು ಎಲ್ಲೋ ಒಂದ್ ಕಡೆ ಬೇರೆ ತರದ ಒಂದು ಕ್ಯಾರೆಕ್ಟರ್ ಮಾಡಿ ಬೇಷ್ ಅನ್ಸ್ಕೊಂತ ಇದ್ದೀನಿ. ಸೊ ಈ ಸಿನಿಮಾನ ನಮ್ ತಂದೆ ನೋಡಿದ್ರೆ 100% ಚೆನ್ನಾಗ್ ಮಾಡಿದೆ ಮಗನೆ ಅನ್ಕೊಂಡು ಹಿಂಗ್ ತಪ್ಕೊಂಡಿರೋರು, ಅಥವಾ ಬೆನ್ನ ಹಿಂಗ್ ತಟ್ಟಿ ಚೆನ್ನಾಗ್ ಮಾಡಿದ್ಯಾ ಅಂದ್ರೆ ಇನ್ನೂ ಇದೆ, ಇಲ್ಲಿಂದ ಬೇರೆ ತರದ್ದು ಬಂದಿದ್ಯಾ, ಹೊರಗಡೆ ಚೆನ್ನಾಗ್ ಮಾಡಿದ್ಯಾ ಅಂತ ಅವರು. ಅಂಡ್ ನಮ್ ತಾಯಿ ಇದ್ದಿದ್ರೆ ಪ್ರತಿ ಸೀನು ಲಾಸ್ಟ್ 45 ಮಿನಿಟ್ಸ್ ಫಸ್ಟ್ ಇಂದಾನೆ ಹತ್ತಿರೋರು ಬಿಡಿ, ಅದು ಬೇರೆನೆ. ಅಂದ್ರೆ ನನ್ಗೆ ಓದಿಬೇಕಾರೆ, ನನ್ಗೆ ಏಟ್ ಆಗ್ಬೇಕಾರೆ ಇದೆಲ್ಲ ಹತ್ತಿರೋರು. ಬಟ್ ಆ 45 ಮಿನಿಟ್ಸ್ ತುಂಬಾ ಎದೆ ಭಾರ ಆಗುತ್ತೆ ಎಲ್ರಿಗೂ, ಆ ಚೇಂಜ್ ಆಗ್ತಾ ಆಗ್ತಾ ಆಗ್ತಾ. ಅದನ್ನ ನೋಡಿ ನನಗೆ ಒಂದ್ ಸೆಕೆಂಡ್ ನಮ್ಮ ತಾಯಿ ಹೆಂಗ್ ಫೀಲ್ ಮಾಡ್ತಿದ್ರು ಈ ಸಿನಿಮಾನ ಅಂತ ಖಂಡಿತ ಹತ್ಕೊಂಡು ತುಂಬಾ ಫೀಲ್ ಮಾಡಿರೋರು ಅಂತ ನನಗೆ ಅವ್ರನ್ನ ಮಿಸ್ ಮಾಡ್ತಿದ್ದೀನಿ. ಈ ಸಿನಿಮಾ ನನ್ಗೆ ಅವ್ರು ನೋಡ್ಲೇಬೇಕಾಗಿತ್ತಲ್ಲ ಅಂತ ನನ್ಗೆ ಅದೊಂದು ಈಗ ಲೈಫ್ ಫುಲ್ ಅದು ಕಾಡ್ತಾನೆ ಇರುತ್ತೆ ಈ ಸಿನಿಮಾ ರಿಲೀಸ್ ಆದ. ಫೈನಲಿ ಎಲ್ಲೋ ಒಂದ್ ಕಡೆ ಸಿನಿಮಾದಲ್ಲೂ ಕೂಡ ಒಂದು ಮಗಳ ಮತ್ತೆ ಅಪ್ಪ ಮಗಳ ಸೆಂಟಿಮೆಂಟ್, ಇದ್ರ ಜೊತೆಗೆ ನೀವು ರಿಯಲ್ ಲೈಫ್ ಅಲ್ಲೂ ಕೂಡ ತಂದೆ ತಾಯಿ ಸಿನಿಮಾ ನೋಡಿ ಅವಾಗ ಗೊತ್ತಾಗತ್ತೆ ಅದನ್ನ. ಏನ್ ಹೇಳಿದ್ರು ಕೂಡ ಬಿಟ್ಕೊಡ್ತಿಲ್ಲ ಕಂಟೆಂಟ್. ಇಲ್ಲ, ಅದು ಯಾಕಂದ್ರೆ ನಾನು ಇಲ್ಲಿ ಬಿಟ್ಕೊಟ್ಬಿಟ್ರೆ ನಿಮ್ಗೆ ಅದ್ ಅನ್ಸಲ್ಲ. ನಮ್ಗೆ ಅನ್ಸೋದು ನಮ್ ಟೀಸರ್ ಅಲ್ಲಿ ಒಂದಿರುತ್ತೆ ವಿಷಯಗಳು, ಬಟ್ ಅದಕ್ಕೆ ಹಿಂದೆ ಮುಂದೆ ಬ್ರಿಡ್ ಸೀನ್ ಇರುತ್ತಲ್ವಾ, ಅದು ಬೇರೆನೆ ಹೇಳುತ್ತೆ ವಿಷಯ. ಸೈಕಲ್ ಸವಾರಿ ಎಲ್ಲ ಮಾಡಿದಾರ ಪೋಸ್ಟರ್ಸ್ ಅಲ್ಲಿ ಗೊತ್ತಾಗ್ತದೆ. ಸೊ ಹೆಂಗಿತ್ತು ಸೈಕಲ್ ಸವಾರಿ? ಓ, ಇದು ಇಷ್ಟು ಚಿಕ್ಕ ರೋಡು. ನಾನ್ ಅನ್ಕೊಂಡೆ ಎಲ್ಲಾದ್ರೂ ಒಂದ್ ಕಡೆ ಬಿದ್ದೋಗ್ಬಿಡ್ತೀನಿ ನಾನು. ಅಲ್ಲ, ಸೈಕಲ್ ಕೂತ ಅಯ್ಯೋ ಇಲ್ಲ 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 ಇಲ್ಲ, ಅವ್ರ ಕಾಲು ಉದ್ದ ಇದೆ ಐ ಥಿಂಕ್. ಪಾಪ ಅವರು ಅಲ್ಲ, ಅವ್ರು ಆರಾಮಾಗಿದ್ದು, ನಾನ್ ಅಲ್ಲಿ ಮಧ್ಯದಲ್ಲಿ ಕೂತ್ಕೋಬೇಕಲ್ಲ, ಅದು ಕಷ್ಟ ಇತ್ತು ನನಗೆ. ಸೀಟು ಅದು ಒಂಥರ ಅಲ್ಲಿಂದನೇ ತರ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಹಳೆ ಸೈಕಲ್, ಅದು ಆ ಪ್ರಾಪರ್ ನಮ್ಗೆ ಜಾಗ ಇರ್ಲಿಲ್ಲ. ಸೀಟ್ ತುಂಬಾ ಉದ್ದ ಆಯ್ತು, ಇಷ್ಟಿರ್ಲಿಲ್ಲ, ಸೀಟೇ ಉದ್ದ ಆಯ್ತು. ಇವ್ರು ಕೂರೋ ಜಾಗ ತುಂಬಾ ಕಮ್ಮಿ ಇತ್ತು, ಬಾರ್ ಮೇಲೆ ಕೂತ್ಕೋಬೇಕಾಗಿತ್ತು ಅಂತ ಪಾಪ ಅಡ್ಜಸ್ಟ್ ಮಾಡಿ ಕೂತ್ಕೊಂಡ್ರು. ಅದೂನು ಅಷ್ಟು ಅವರು ಇದು ಮಾಡ್ಬೇಕು, ರೈಡ್ ಮಾಡ್ಬೇಕು. ಅದು ಇಲ್ಲಿಂದ ಇಲ್ಲಲ್ಲ, ಇಟ್ಸ್ ಅ ಲಾಂಗ್ ವೇ. ಅದು ಇದು ಆ ಕೆರೆ ಈ ಕಡೆ ಏರಿ ಬದಿಯಲ್ಲಿ ಈ ಕಡೆ ಇಷ್ಟು ರೋಡ್ ಇರೋದು ಅಷ್ಟೇ. ಎರಡ್ ಕಡೆ ಇವರು ಅದ್ರಲ್ಲಿ ಬೇರೆ ಜೂನಿಯರ್ಸ್ ಕಳ್ಸ್ಬಿಟ್ಟವ್ರೆ, ಈ ಕಡೆ ಆ ಕಡೆ ಅಂತ. ಬಿದ್ರೆ ಈ ಸೈಡ್ ಬಿದ್ರು ಅಲ್ಲಿ ಕೆಳಗಡೆ, ಈ ಸೈಡ್ ಬಿದ್ರು ಕೆಳಗಡೆ. ಬಟ್ ಇಲ್ಲ, ಇವ್ರಿಗೆ ಗೇಜ್ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ. ಬಟ್ ಹೌದು, ಅದೇ ಅವ್ರನ್ನೇ ನಂಬ್ಕೊಂಡು ಕೂತಿದ್ದೆ. ಬೇಸಿಕಲಿ ಐ ಆಮ್ ರೈಡರ್, ಬೈಕ್ ರೇಸರ್ ಇಷ್ಟ. ಸೊ ನಮ್ಗೆ ಸೈಕಲ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋದು. ಆ ಸಾಂಗ್ ಅಲ್ಲಿ ಬರುವಂತ ಸೀಕ್ವೆನ್ಸ್ ತುಂಬಾ ಕ್ಯೂಟ್ ಇದೆ. ಅದು ವೆರಿ ಕ್ಯೂಟ್ ಈ ಸೀಕ್ವೆನ್ಸ್ ತುಂಬಾ ಕ್ಯೂಟ್ ಇದೆ. ನಮ್ಗೆ ನೆಕ್ಸನ್ ಮಾಸ್ಟರ್, ನೆಕ್ಸನ್ ಇವರಲ್ಲ, ಆರ್ಯ ವರ್ಷಂ ಎಲ್ಲ ಮಾಡಿದ್ರು. ತೆಲುಗು ಸಿನಿಮಾ ಇದು ಮಾಂಟೇಜ್ ಸಾಂಗ್. ಆಮೇಲೆ ಈ ಸಾಂಗ್ಸ್ ಅಷ್ಟೇನೆ ವಿತ್ ಸಿನಿಮಾ ಹೋಗುತ್ತೆ. ಮಾಂಟೇಜ್ ಸುಮಾರು ಮಾಂಟೇಜ್ ಹೋಗೋದು, ಸಪರೇಟ್ ಆಗಿ ಸಾಂಗ್ ಹೊರಗಡೆಯಿಂದ ಬರಲ್ಲ. ಹೌದು, ಇಟ್ ಗೋಸ್ ವಿತ್ ದ ಸ್ಟೋರಿ. ನೀವು ರಿಯಲ್ ಲೈಫ್ ಅಲ್ಲಿ ಯಾವತ್ತಾದ್ರೂ ಸೈಕಲ್ ಸವಾರಿ ಮಾಡಿದ್ರ? ಅಂದ್ರೆ ನಾನು ಚಿಕ್ಕವಳಿದ್ದಾಗ ಯಾರಾದ್ರೂ ಹಿಂದೆ ಕೂರ್ಸ್ಕೊಂಡು ಹೋಗಿದ್ರು? ನನ್ನ ಫ್ರೆಂಡ್, ನಾನಲ್ಲ, ನನ್ನ ಫ್ರೆಂಡ್ ನನ್ಗೆ ಹಿಂದೆ ಕೂರಿಸ್ತಿದ್ದ. ನಮ್ ತಂದೆ ನನ್ಗೆ ಹೆಸರು ಇಟ್ಟಿದ್ರು ಗಾಯಾ ಮ್ಯಾನ್ ಅಂತ. ಯಾವಾಗ ಬಂದ್ರು ಸ್ಕೂಲಿಂದ ನಮ್ ತಂದೆ ನಾವು ದೂರನೇ ಇದ್ವಿ. ಹಾಲಿಡೇಸ್ ಅಲ್ಲಿ ಮಾತ್ರ ತಂದೆ ಜೊತೆ ಆ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ತಿದ್ದು. ಅವಾಗ ನೋಡಿದಾಗಲ್ಲ ಏನೋ ಇದು ಅಂತ, ಇಲ್ಲಿಂದ ಇಲ್ಲಿ ಫುಲ್ಲು ರೋಡಲ್ಲೆಲ್ಲ ತರ್ಚ್ಕೊಂಡು ಹೋಗಿರೋದು. ಆಮೇಲೆ ಅದ್ ನೆಕ್ಸ್ಟ್ ಇದು ಬರುತ್ತಲ್ಲ, ಸ್ಕಿನ್ ಬಂದು ಆಮೇಲೆ ಪೀಲ್ ಆದಾಗ ಪಿಂಕ್ ಇರುತ್ತಲ್ಲ, ಎಲ್ಲಾ ಕಟ್ ಆಗಿರೋದು. ಇಲ್ಲಿ ಮಂಡಿ ಗಿಂಡಿ ಬೈಕು ಹಿಂಗೆ. ನಾನು ಇವ್ರು ಕೇಳಿ ಈ ತರ ಆಗ್ತದೆ, ನೋಡಿದ್ರೆ ಇನ್ ಹೆಂಗ್ ಅನ್ಸ್ತಿತ್ತು ನಿಮ್ಗೆ ಅಂತ? ಯಾವಾಗ್ಲೂ ಬಿದ್ದು ಹಿಂಗೆ ಸೈಕಲ್ ವೀಲಿಂಗ್ ಮಾಡೋದು, ಬೈಕ್ ವೀಲ್ ಸ್ಪಿನ್ ಮಾಡೋದು. ಅಷ್ಟೇ, ನಾನು ಚಿಕ್ಕವಳಿದಾಗ ಅದು 3 ವೀಲ್ ಒಂದು 3 ಚಕ್ರದ ಸೈಕಲ್ ಕೊಡ್ತಾರಲ್ಲ, ಟ್ರೈ ಸೈಕಲ್ ಅದು ಇದ್ದಿದ್ದು ಸೈಡ್ ಗೆ ಎಕ್ಸ್ಟ್ರಾ ವೀಲ್ ಹಾಕ್ಸಿದ್ರು, ಸಪೋರ್ಟಿಂಗ್ ವೀಲ್, ಸಪೋರ್ಟ್ ವೀಲ್. ಶಬಾಷ್.
ಸಿನಿಮಾ ಪ್ರಮೋಷನ್ ವಿಚಾರಕ್ಕೆ ಬರ್ಬೇಕಾದ್ರೆ ಈಗ ಎಲ್ಲೆಲ್ಲ ನೋಡಿದ್ರು ಯಾವುದೇ ರೀಲ್ಸ್ ನೋಡಿದ್ರು ಸೋನಾಲ್ ತಿಂತ ಇರೋಂಥದ್ದೇ ಬರ್ತಿದೆ. ಪ್ರಸಾದ ಇಟ್ಕೊಂಡು ಹೋಗ್ತಾ ಇರೋಂಥದ್ದೇ ಬರ್ತಿದೆ, ಹಾಡ್ ಆಡ್ತಾ ಇರೋಂಥದ್ದು ಬರ್ತಾ ಜ್ಯೂಸ್ ಇದೆ, ಕುಡಿತಿರೋದು. ನನಗ್ ಮೇಕಪ್ ಮಾಡ್ಕೊಂಡು ಬೈತಿರೋದು, makeup ಮಾಡ್ತಿರೋಂಥದ್ದು, ಬೈತಿರೋದು, ಬೈದಿರೋದು. ಇಲ್ಲಪ್ಪ ಮೇಕಪ್ ಮಾಡ್ತಾ ಬೈಯೋದು ನನಗೆ. ನಿಮ್ಮ ಅದು ಸ್ಪೆಸಿಫಿಕ್. ಅದೇನಂದ್ರೆ ಹೊಡಿಯಕ್ ಬರೋದು. ಸುಮ್ನೆ ಹಿಂಗ್ ಮೂಮೆಂಟ್ ಮಾಡ್ತಿದ್ರು. ಪ್ಲೀಸ್ ಮೂಮೆಂಟ್ ಅಯ್ಯೋ ಮಾಡ್ಬೇಡಿ. ಪ್ಲೀಸ್ ಸಿನಿಮಾದಲ್ಲಿ ಬೈದ ರೂಢಿ ಆಗ್ಬಿಟ್ಟು ಇಲ್ಲೂ ಬೈತಾರೆ. ಸಿನಿಮಾದಲ್ಲಿ ಬಯೋ ಸೀಕ್ವೆನ್ಸ್ ಎಲ್ಲ ಇದೆಯಾ ಅವ್ರಿಗೆ? ಉಗಿಯೋದೇ ಇದೆ. ಉಗಿಯೋದೆಲ್ಲ ಇದೆ. ಒಂದು ಸರ್ ಈಗ ಒಂದು ಸೀನ್ ರೀಕ್ರಿಯೇಟ್ ಮಾಡೋಣ ಸರ್, ಯಾವ್ದಾದ್ರು ಒಂದು ಬೈಯೋ ಅಂತದ್ದು. Oh my God. ಮನುಷ್ಯನ ಇದು ಏನದು ಮೃಗನ ಅದೊಂದ್ ಸೀನ್ ಇದೆಲ್ಲ ಸರ್ ಇರೋದು. ಒಬ್ನ ಅನಾಥ ಇಲ್ಲ, ಅದಕ್ಕೆ ಇದೆಲ್ಲ ಕತೆ ಎಲ್ಲ ಬಂದ್ಬಿಡುತ್ತೆ ಹ್ಮ್, ಬೇಡ, ಹ್ಮ್. ಬೇಡ. ಒಂದು ಸುಮ್ನೆ ಜಸ್ಟ್ ಯಾವ್ದಾದ್ರು ಒಂದು ಎಲ್ಲ ಡೈಲಾಗ್ ಕತೆನೇ ಇದೆ ಸರ್. ಹೌದು. ಸರ್ ಒಂದ್ ಡೈಲಾಗ್ ಹೇಳಿದ ತಕ್ಷಣ ಹೆಂಗ್ ಸರ್ ಏನ್ ಗೊತ್ತಾಗ್ಬಿಡುತ್ತೆ? ಮನುಷ್ಯನ ಮೃಗನ ಅದು ಹೇಳ್ಬೋದು. ಇದು ಪ್ರಸಾದ, ನಾವು ಒಪ್ಪನ್ ತಿಥಿ ಪ್ರಸಾದ, ಬಟ್ ಅದು ಎಲ್ಲ ಕತೆಗೆ ಬಂದ್ಬಿಡುತ್ತೆ. ಅವ್ನು ಅವ್ನು ಮಾತ್ರ- ಗೂಳಿ ನುಗ್ದಂಗ್- ಅವ್ನು ಅದು ನೋಡಿ, ಇದಕ್ಕೆ ಗುಳಿ ನುಗ್ದಂಗೆ ಹೋಗ್ತಾನೆ. ಅದು ಅವ್ನ್ ಅವ್ನ್ ಮನೆ, ಬೈತಾರಲ್ಲ, ಅವ್ನ್ ಅದು ಮನೆ. ಮೈಕೋಗೆ. ಅಂದ್ರೆ ಅಲ್ಲ ಪರವಾಗಿಲ್ಲ, ನನ್ಗೆ ಹೇಳಿ. ಅವ್ನ್ ನೋಡಿ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾನೆ, ಅವನಿಗೆ ಮಾತ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್, ನಮ್ಗಿಲ್ವಾ? ಗೂಳಿ ತರ ಅವನೇ. ಈ ಟ್ರೈನ್ ಸೀಕ್ವೆನ್ಸ್ ಎಲ್ಲಾನು ಬರುತ್ತೆ ಅನ್ಸುತ್ತೆ. ಇಲ್ಲ, ಇನ್ನೊಂದು. ಜೈಲ್ ಜೈಲ್. ಆಮೇಲೆ ಅದು ಲಾಸ್ಟ್ ಅಲ್ಲಿ ಇತ್ತು, ಅದು ಬೇರೆ ಇತ್ತು. ಉಗಿಬೇಕು. ಮನುಷ್ಯನ ಮೃಗನ ಅದು ಒಂದಿದೆಯಲ್ಲ ಸರ್, ಈಸಿಯಾಗಿ ಈಸಿ ಡೈಲಾಗ್ ಇಸ್ ದೇರ್. ನೋ ವಾಟ್ ಇಸ್ ದಟ್? ಯಾ ಬಟ್ ಅದೆಲ್ಲ ಕತೆ ಹೋಗುತ್ತೆ. ಇಲ್ಲ, ನೀವು ಚೇಂಜ್ ಮಾಡಿ. ಪರವಾಗಿಲ್ಲ. ಬೇರೆ ಹಾಕಿ. ನೀವೇ ಅದ್ ಬೇರೆ ಹಂಗೆ ಹೇಳಿ. ಇಲ್ಲಿ Okay, ನೀನು ಮನುಷ್ಯನ same ಮೃಗನ, ಸರ್. ನೀನು ನೀನ್ ಮನುಷ್ಯನ- ಮಣ್ಣು ತಿಂತೀಯ ಏನೋ ಇದೆಯಲ್ಲ ಸರ್ ಅದು. ಇಲ್ಲ ಅದು ಹಿಂಗತ್ತ, ಅವರು ಹಿಂಗ ಆಡ್ತಾನೆ. ತಂದೆ ತಾಯಿನ ತೊಟ್ಟಿಗೆ ಬಿಸಾಕೋರು ನೋಡಿದೀವಿ. ಇವನು ಅಪ್ಪ ಅಮ್ಮನ ತೊಟ್ಟಿಲ್ ಆ, ಬಿಸಿಲು ಅಂದ್ರೆ ಮಗ ಅಂತ. ಅದು ಬೇಡ, ಅದು ಬೇಡ. ಬೋ ಮಗದು ಬೇಡ. ತಂದೆ ತಾಯಿ ಮಕ್ಕಳನ್ನ ತೊಟ್ಟಿಗೆ ಬಿಸಾಕೋದ್ ನೋಡಿದೀವಿ. ಇದೇ ಸರ್, ಇವ್ ನೋಡಿ ಗೂಳಿ ನುಗ್ದಂಗ್ ನುಗ್ತಾ ಇದ್ದಾನೆ. ಹ್ಮ್. ಅವನ್ಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ರೆಡಿ. ಥು, ಹಂಗೆ ಒಂದ್ ಉಗಿಬೇಕು. ಹುಷಾರು, ಡೈರೆಕ್ಟರ್ ಏನ್ ಪಕ್ಕದಲ್ಲವ್ರೆ. ಹೇಳಿದ್ರು ಕೂಡ ಕತೆ ಹಿಂಗ್ ಓಪನ್ ಆಗ್ಬಿಡುತ್ತೆ ಅಂತ ಅಷ್ಟೇ. ಡೈರೆಕ್ಟರ್ ಕೂದ್ಬಿಟ್ಟಿರ ಆಮೇಲೆ. ಈಗ Ready ನಾ? ಆ ಸೀನ್ ರೀಕ್ರಿಯೇಟ್ ಮಾಡೋಣ ಹಾ. ಸರ್. ಆಕ್ಷನ್ ಕಟ್ ನೀವು ಹೇಳ್ಬೇಕು. ನೀವು ಅಲ್ಲ, ರೆಡಿ? ಹೇಳಿ ನಾನ್ ನಿಮ್ಗೆ ಹೇಳ್ತೀನಿ, ನೀವ್ ಮೈಕೋ. ಅಪ್ಪ ನನಗೆ ಅವ್ರಿಗೇನೆ ಹೋಗಿತಾ ಹೇಳಿ. ಅವ್ನ್ ನೋಡಿ ಗೂಳಿ ನುಗ್ದಂಗ್ ನುಗ್ತಿದ್ದಾನೆ. ಅವ್ನ್ಗೊಂದ್ ನ್ಯಾಯ, ನನ್ಗೊಂದ್ ನ್ಯಾಯನಾ? ಥೂ. ಅವನ್ನ ಏನ್ ಅನ್ಕೊಂಡಿದ್ದೆ, ಅವ್ನ್ ಜೈಲ್ಗೆ ಮಗ ಇದ್ದಂಗ. ಇವ್ರ ಡೈಲಾಗ್ ಬೇರೆ. ನಾನ್ ಬರೀ ಹಿಂಗ್ ಹೋಗೋದು ನೋಡೋದು. ಇವ್ರ ಇವ್ರ್ದು ರಿಯಾಕ್ಷನ್ ಅಷ್ಟೇ. ರಿಯಾಕ್ಷನ್ No dialogue. ಏನಾದ್ರು ತಿಂದ್ರ ಚೆನ್ನಾಗಿತ್ತ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಏನು ಗುಡ್ ಮಾರ್ನಿಂಗ್, ಹೌ ಆರ್ ಯು? ಗುಡ್ ಮಾರ್ನಿಂಗ್. ಆ ಡೈಲಾಗು ಇದೆ ಒಂದು. ಸಿನಿಮಾದಲ್ಲಿ ಟಿಫಿನ್ ಕೊಟ್ಬಿಟ್ಟು ನೀವ್ ಕೇಳ್ತಿರಲ್ಲ ಚೆನ್ನಾಗಿತ್ತ? ಚೆನ್ನಾಗಿತ್ತು. ಅಷ್ಟೇ. ಮಹದೇಶ್ವರನ್ ಬೆಟ್ಟಕ್ಕೆ ಹೋಗಿರುವಂತದ್ದು, ದೇವರ ಆಶೀರ್ವಾದ ಪಡ್ಕೊಂಡು ಬಂದಿದ್ದೀರ. ಸೊ ರಿಲೀಸ್ ಆಗ್ತದೆ ಮಹಾದೇವ ಸಿನಿಮಾಗೆ, ಮಹದೇಶ್ವರನ ಆಶೀರ್ವಾದ ಸಿಕ್ಕಿದೆ. ಹೆಂಗಿತ್ತು ಪ್ರಮೋಷನ್ ವಿಚಾರಗಳಲ್ಲೆಲ್ಲಾನು ಎಕ್ಸ್ಪೀರಿಯನ್ಸ್? ನಮ್ಗೆ ನಾನು ನೆಲ್ಸನ್ ಶೂಟಿಂಗ್ ಅಲ್ಲೇ ಮಾಡಿದ್ದೆ ಒಂದಿಷ್ಟು. ಸೊ ಇದು 10ನೇ ಸಲ ನಾನು ಬೆಟ್ಟ ಹತ್ತಿರೋದು. ಬೆಟ್ಟ ಹತ್ಕೊಂಡೆ ಹೋಗಿದ್ರ? ಅಲ್ಲ ಇಲ್ಲಿ ಹೋಗಿದ್ದು ಅಂದ್ರೆ ಬೆಟ್ಟ ಹೋಗೋದು ಬರೋದು. ನನಗೆ ಮಾದಪ್ಪನ್ನ ನಾನು ಏನಕ್ಕೆ ಅಷ್ಟೊಂದು ನನಗೆ ಅಲ್ಲೇ ಹೋಗಿ ಮಾಡಬೇಕು ಅಂದಾಗ ನಾವು ಒಂದಿಷ್ಟು ಸಮಸ್ಯೆಗಳು ನಡೀತಿತ್ತು ಸಿನಿಮಾ ಇದ್ರದ್ದು. ಆಗ ನಾನು ಬೇಡ್ಕೊಂತೀನಿ. ಆಮೇಲೆ ಇನ್ನೊಂದು ಶಿವ ಗೆಟಪ್ ನಾನು ಮಾಡಬೇಕು ಅಂದಾಗ ನಾನು ಇನ್ಮೇಲೆ ಲೈಫ್ ಲಾಂಗು ಸೋಮವಾರದ ದಿನ ನಾನು ಇನ್ಮೇಲೆ ನಾನ್ ವೆಜ್ ಮುಟ್ಟಲ್ಲ, ತಿನ್ನಲ್ಲ ಅಂತ ನಾನು ಇದ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಥರ್ಸ್ಡೇ ನನ್ನ ಬಾಬನ್ಗೆ ಅಂತ ಹೇಳಿ ನಾನ್ ವೆಜ್ ತಿನ್ನಲ್ಲ. ಮಂಡೇ ಒಂದಿನ ನಾನು ಸೋಮವಾರ, ಅದೆಲ್ಲ ನಾನು ಒಪ್ಕೊಂಡು ಬೆಟ್ಟಕ್ಕೆ ಬರ್ತೀನಿ. ಸಿನಿಮಾ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬೆಟ್ಟಕ್ಕೆ ಬರ್ತೀನಿ ಅಂತ ಹೇಳಿ ಎಲ್ಲ ಒಪ್ಕೊಂಡು ಆಮೇಲೆ ಇದು ಶಿವನ್ ಗೆಟಪ್ ಎಲ್ಲ ಹಾಕಿ ಅದಕ್ಕೆ ಬಿಫೋರ್ ಇಷ್ಟು ಪ್ರಿಪರೇಷನ್ ಮಾಡಿ ಅವ್ರನ್ನ ನಾವು ಪೂಜೆ ಮಾಡ್ಕೊಂಡು ನಾವೆಲ್ಲ ಆದ್ಮೇಲೆ ಸಿನಿಮಾ ಮುಗಿದ್ಮೇಲೆ ಫಸ್ಟ್ ಯಾವುದೇ ಆಗಿರ್ಲಿ ಮೊದಲ ಪೂಜೆ ನಿಮ್ಗೆ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಟೀಮ್ ಹೋಗಿ ಆ ಒಂದು ಮಾದಪ್ಪನ್ ಸಾಂಗ್ ಬೇರೆ ಏನೋ ಇತ್ತು ಲಾಂಚ್ ಮಾಡೋಣ ಅಲ್ಲಿ ಅಂತೇಳಿ, ಅದು ಮಾದಪ್ಪನೇ ಆ ಸಾಂಗ್ ಇರ್ಲಿ ಅಂತೇಳಿ ಮಾದಪ್ಪನ್ ಸಾಂಗ್ ನಾವು ಲಾಂಚ್ ಮಾಡಿ ಅಲ್ಲಿಂದ ಅವ್ರ ಆಶೀರ್ವಾದ ಪಡ್ಕೊಂಡು ಬಂದ್ವಿ. ಅದು ತುಂಬಾ ಇವರು ಪ್ರಸಾದ ತಿನ್ನೋದು, ಬೇರೆ ಬೇರೆ ತರದಲ್ಲೆಲ್ಲ ವೈರಲ್ ಮಾಡ್ತಿದ್ರು ಸೋಲಾಲ್. ಪಾದ ಮುಟ್ಟಿರೋದು, ಆಮೇಲೆ ನಾವು ಒಳಗಡೆ ಅಲ್ಲಿ ಪೂಜೆ ಮಾಡ್ತಿರೋದೆಲ್ಲ ತುಂಬಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಶೀರ್ವಾದ ಆಯ್ತು. ನೀವು ಫಸ್ಟ್ ಟೈಮ್ ಹೋಗಿರ್ದ ಮಹದೇಶ್ವರನ್ ಬೆಟ್ಟ? ಆಕ್ಚುಲಿ ಲಾಂಗ್ ಟೈಮ್ ಬ್ಯಾಕ್ ಒಂದ್ಸರ್ತಿ ಹೋಗಿದ್ದೆ. ಅದಾದ್ಮೇಲೆ ಮೊನ್ನೆನೆ ಹೋಗ್ತಿರೋದು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಆ ವೈಬ್ಸ್ ಎಲ್ಲ ಹೇಗಿತ್ತು? ವೆರಿ ನೈಸ್. ಆಫ್ ಕೋರ್ಸ್ ನನ್ಗೆ ಆಫ್ಟರ್ ಲಾಂಗ್ ಟೈಮ್ ಹೋಗಿದ್ರಿಂದ ಮತ್ತೆ ನಮ್ ದರ್ಶನ ವೆರಿ ಗುಡ್ ದರ್ಶನ ವಿ ಗಾಟ್. ಅಲ್ಲಿ ಒಳಗಡೆ ಇವ್ರ ಕಡೆಯಿಂದ ಕರ್ಕೊಂಡು ಹೋಗಿ ಒಳಗಡೆ ಕರ್ಕೊಂಡು ಹೋದ್ರು ನಮ್ಗೆ.
ಅಲ್ಲಿ ಕೂತ್ಕೊಂಡು ಒಂದ್ ಸ್ವಲ್ಪ ಟೈಮ್ ವಿ ಸ್ಯಾಟ್ ದೇರ್ ಕೂತ್ಕೊಂಡು ಪ್ರೇಮ ಅದೇ ನಾವಿಬ್ರು ಅಲ್ಲಿ ಮಾತಾಡ್ತಿದ್ವಿ. ಏನಾದ್ರು ಐ ಹೋಪ್ ನಮ್ಗೆ ರಾಘವ ತನುವಾಗೆ ಇವ್ರು ಹೇಳಿದ್ರು ಆಕ್ಸೆಪ್ಟ್ ಮಾಡಿದ್ದಾರೆ, ಮಾದೇವ ಪಾರ್ವತಿಗೂ ಹಂಗೆ ಆಕ್ಸೆಪ್ಟ್ ಮಾಡಿದ್ರೆ ಸಾಕು. ಸಿ ಫರ್ ಅಸ್ ನಮ್ದು ಹೋಲ್ ಪಾಯಿಂಟ್ ವಾಸ್ ಮಾದೇವ ಸಿನಿಮಾ ಅಲ್ಲಿ ಹೋಗಿ. ಸೊ ಅಲ್ಲಿ ಹೋಗಿ ತುಂಬಾ ಪಾಸಿಟಿವ್ ಆಗಿ ವಾಪಸ್ ಬಂದಿದೀವಿ. ಇನ್ನೇನಿದ್ರು June 6th ನಮ್ ಸಿನಿಮಾ ಅವ್ರು ಅಲ್ಲಿ ಇಟ್ಬಿಟ್ಟು ಬಂದಿದೀವಿ ನಾವು. ಇನ್ನೇನಿದ್ರೆ ನಿಮ್ ಕೈಯಲ್ಲಿ. ಪಾದದಡಿ. ಹೇಳಿದ್ರು ಅಲ್ಲಿ ಮಾದೇವ ಸಿನಿಮಾ ನಿಮ್ ಪಾದಕ್ಕೆ ಇರ್ತಾ ಇದೀವಿ, ಎಲ್ಲಿವರೆಗೂ ತಗೊಂಡ್ ಹೋಗ್ತೀರೋ ತಗೊಂಡೋಗಿ. ಅಲ್ಲಿ ಇದು ತಾಳ್ಬೆಟ್ಟ ಅಲ್ಲ, ತಾಳ್ಬೆಟ್ಟ ಅಲ್ಲಿ ಫಸ್ಟ್ ಧೂಪ ಹಾಕಿದ್ದು ಫಸ್ಟ್ ಟೈಮ್ ಅನ್ಸುತ್ತೆ ನೀವಲ್ಲ, ಆಲ್ ದಟ್ ಫಸ್ಟ್ ಕಾಲ್ ತೊಳ್ಕೊಂಡು ಅಲ್ಲಿ ಧೂಪ ಹಾಕಿದ್ದು, ಅವ್ರ ಪಾದ ಮುಟ್ಟಿ ಅಲ್ಲಿ ಹೋಗಿ ಬೇಡ್ಕೊಂಡ್ ಬಂದಿದ್ದು. ಎಲ್ರು ಅವ್ರಿಗೆ ಒಪ್ಸ್ಬಿಟ್ವಿ ಸಿನಿಮಾನ ಅಷ್ಟೇ. ಇನ್ನೇನಿದ್ರೆ ಅವ್ರ ಕೈಯಲ್ಲಿ. ಫೈನಲಿ ನವೀನ್ ಸರ್, ಯಾಕೆ ಆಡಿಯನ್ಸ್ ಮಾದೇವ ಸಿನಿಮಾವನ್ನ ನೋಡ್ಬೇಕು ಅಂತ? ಸರ್ ಇದಕ್ಕೆ ಎಲ್ಲಾ ತರ ಎಲಿಮೆಂಟ್ಸ್ ಇದೆ. ಮೇಜರ್ ಆಗಿ ಈ ತರದೊಂದು ಸಿನಿಮಾ ಬಂದು ತುಂಬಾ ವರ್ಷಗಳೇ ಆಯ್ತು. ಎಲ್ಲಾ ತರದ್ದು ಒಂದಿದೆ. ಮೇಜರ್ ಆಗಿ ಎಮೋಷನಲ್ ಜರ್ನಿ ನಮ್ದು, ಅದು ಸಖತ್ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಆ ತರದೊಂದು ಸಿನಿಮಾ. ಆಮೇಲೆ ಏನೋ ಯಾವ್ದೊಂದು ಸಿನಿಮಾಗೆ ಹೋಗ್ತೀವಿ, ಯಾವ್ದೊಂದು ವಿಷಯ ಕಲಿತೀವಿ, ಮೆಸೇಜ್ ಕಲಿತೀವಿ, ಅದೆಲ್ಲ ಯಾವ್ದು ಇಲ್ಲ ಸರ್. ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ 2-4 ಗಂಟೆ ಸಖತ್ತಾಗಿ ಒಳ್ಳೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತೀವಿ ಅಷ್ಟೇ. ಬಂದು ಪಕ್ಕದ ಮನೆಯವ್ರಿಗೂ ಚೆನ್ನಾಗಿದೆ ಸಿನಿಮಾ ಹೋಗಿ ಅಂತ ರೆಫರ್ ಮಾಡ್ತಾರೆ. ಹಂಗಿರುತ್ತೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ನಟನಿಗೆ ಆಕ್ಷನ್ ಕಟ್ ಇಡಬೇಕು ಅಂತಿದ್ರೆ? ಸರ್ ಈ ಸಿನಿಮಾ ರಿಲೀಸ್ ಮಾಡ್ಬಿಟ್ಟು ಆಮೇಲೆ ಯೋಚನೆ ಮಾಡೋಣ. ಎಲ್ಲರ ಹತ್ರ ಇನ್ನೊಂದು ಸಬ್ಜೆಕ್ಟ್ ರೆಡಿ ಇದೆ, ಚೆನ್ನಾಗಿದೆ. ಅವ್ರು ಹೇಳ್ತಿದ್ದಾರೆ, ಸೊ ಹಾಗಾಗಿ ನಡೀತಿದೆ ಸರ್, ಪ್ಲಾನ್ ಮಾಡ್ಬೇಕು ಸರ್. ಮಾಡಿ ಇನ್ನೂ ದೊಡ್ಡದಾಗಿ ಮಾಡ್ಬೇಕು, ನೀವು ಇನ್ನೂ ದೊಡ್ಡದಾಗಿ ಬರ್ತೀರಾ. ಸಿನಿಮಾ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ದು, ಯಾವುದೇ ರೀತಿಯಾದಂತ ನಾನು ತುಂಬಾ ಖುಷಿ ಆಗೋದೇನು ಅಂದ್ರೆ, ಒಂದು ಈಗೋ ಇಲ್ದ ನಾನು ಹೇಳಿದ್ದೆ ನಡಿಬೇಕು, ನಾನು ಹಿಂಗೆ ಮಾಡ್ತೀನಿ ಅದಿಲ್ಲ. ಇನ್ನು ಬೆಟರ್ಮೆಂಟ್ ಏನಾದ್ರು ನಿಮ್ ಸ್ಕ್ರಿಪ್ಟ್ ಬಂದ್ ಹೇಳೋರು ಇಷ್ಟೇ, ಇನ್ನು ಬೆಟರ್ ಮಾಡ್ತೀರಾ, ಆಯ್ತು ಸರಿ. ಆಮೇಲೆ ನಮಗೂ ಟೆಕ್ನಿಕಲ್ಲು ಕೆಲಸ ಮಾಡಕ್ ನಮ್ಮ ಜೊತೆಲಿ ಸರಿ ಆಯ್ತು, ನಾವೆಲ್ಲ ಕೂತ್ಕೊಂಡು ಒಂದು ಟೀಮ್ ವರ್ಕ್ ಆಗಿ. ಅಂಡ್ ಅಫ್ಕೋರ್ಸ್ ನಮ್ಮ ಯಾರೀಗ ಒಂದಿಷ್ಟು ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು, ಕಿರಣ್ ಆಗ್ಲಿ ಅಥವಾ ಮೋಹನ್ ಆಗ್ಲಿ ಅಥವಾ ಒಂದಿಷ್ಟು ಜನ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಎಲ್ರಿಗೂ ಒಂದು ಫ್ರೀಡಮ್ ಕೊಟ್ಟು ಸಜೆಷನ್ಸ್ ಗಳನ್ನ ತಗೊಂಡು, ಯಾರೇ ಬಂದು ಸರ್ ಇದು ಕರೆಕ್ಷನ್ ಹಿಂಗಿದೆ ಇದೊಂದು ಸ್ವಲ್ಪ ಅಂದಾಗ ಇಮಿಡಿಯೇಟ್ ಇಲ್ ಬಿ ರೆಡಿ. ಹೌದಲ್ಲ, ಓಕೆ, ಹಂಗಾರೆ ಒಂದ್ ಸೆಟ್ ಆಫ್ ಆಡಿಯನ್ಸ್ ಎಲ್ರು ಹೆಂಗೆ ಅಂದ್ರೆ, ನಾವು ಅಲ್ಲಿ ಕುತ್ಕೊಬೇಕಾರೆ ಓಕೆ ಯಾರ್ಯಾರಿಗೆ ಇಷ್ಟ ಆಯ್ತು ಇದು ಈ ಸೀನು, ಯಾರಿಗೆ ಇಷ್ಟ ಆಗಿಲ್ಲ ಇದು, ಸರಿ ಎಲ್ರು ಒಂದು ಮೆಜಾರಿಟಿ ಹೇಳ್ರಿ ಮಿಸ್ಟೇಕ್ಸ್ ತಗೊಂಡು ಹೌದು ನಾನು ಕರೆಕ್ಟ್ ಮಾಡ್ಕೊಂತೀನಿ ಅಂತ. ಅದು ತುಂಬಾ ಅದು ಒಂದು ದೊಡ್ಡ ಒಂದು ಗುಣ. ಕೀಪಿಂಗ್ ಯುವರ್ ಸೆಲ್ಫ್ ಯುವರ್ ಮೈಂಡ್ ಓಪನ್ ಅಂಡ್ ರೆಡಿ ಟು ಅಕ್ಸೆಪ್ಟ್ ಚೇಂಜಸ್ ಅಂಡ್ ಫೀಡ್ಬ್ಯಾಕ್ಸ್ ಎಲ್ಲ ತುಂಬಾ ಒಂದು. ಅಂಡ್ ಅಷ್ಟೇ ಕೂಲ್ ಆಗಿ ಹ್ಯಾಂಡಲ್ ಮಾಡಿದ್ರು ಇಡೀ ಸೆಟ್ ನ. ಅದೊಂದು ತುಂಬಾ ದೊಡ್ಡ ಒಂದು ಅವ್ರ ಗುಣ ಅದು. ಬಹಳ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಎಲ್ರಿಗೂ ಅದೇ ಹೇಳದ್ನಲ್ಲ, ಒಂದು ಕರುಳಿನ ಕೂಗು ತರದೊಂದು ಎಮೋಷನ್ ಬೇರೆನೆ, ರೀಸನ್ ಬೇರೆನೆ. ಎಮೋಷನ್ ಅದು ಒಂಥರ ಅಳೋದು, ನಗೋದು ಎಲ್ಲ ಒಂದೇ ಇರುತ್ತೆ. ನಗ್ತೀವಿ, ನಾವು ಅಳ್ತೀವಿ ಅಂದ್ರೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಸೊ ಕರುಳಿನ ಕೂಗು ಕಾರಣ ಬೇರೆನೆ. ಇಲ್ಲಿ ಒಂದಿಷ್ಟು ಹೆವಿನೆಸ್ ಆಗ್ಲಿ, ಅದೊಂದು ಕನೆಕ್ಟ್ ಆಗ್ಲಿ, ಮಾದೇವನ್ ಸುತ್ತ ನಡೆಯುವಂತ ಕತೆ, ಅದು ನಿಮ್ಗೆ ಒಂದು ಜರ್ನಿ ಅಂತಾನೆ ಹೇಳ್ಬೋದು. ಮಾದೇವನ್ ಜೊತೆ ಒಂದು ಜರ್ನಿ ಮಾಡ್ತೀವಿ. ಸಿನಿಮಾ ನೋಡೋದು ಬೇರೆ, ಇಲ್ಲಿ ಮಾದೇವನ್ ಜೊತೆ ಜರ್ನಿ ಮಾಡ್ತೀವಿ. ಈ ಸಿನಿಮಾ ಒಂದು ಒಳ್ಳೆ ಜರ್ನಿ ಆಗುತ್ತೆ. ಈ ಸಿನಿಮಾ ಖಂಡಿತ ಇವತ್ತು ನಮ್ಮ ಕನ್ನಡ ಪ್ರೇಕ್ಷಕರಾಗ್ಲಿ ಮತ್ತೆಲ್ಲ ಅಭಿಮಾನಿ ದೇವರುಗಳು ಅವತ್ತಿಂದ ಇವತ್ತಿನವರೆಗೂ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರು. ಇವತ್ತು ನಾನು ಏನೇ ಇದ್ರು ಅವರಿಂದಾನೆ, ರೈಟ್ ಫ್ರಮ್ ಬಿಗಿನಿಂಗ್. ಇವತ್ತು ಒಬ್ಬ ನಿರ್ಮಾಪಕನ ಸ್ಥಾನ ಕರ್ಕೊಂಡ್ಬಂದು ಲಂಕಾಸುರ ಆಗ್ಲಿ ಅಥವಾ ಒಂದಿಷ್ಟು ಸೆಟ್ ಆಫ್ ಸಿನಿಮಾ ಎಲ್ಲರಿಗೂ ಬಿಟ್ಟಿದ್ದೀರಾ. ಈ ಸಿನಿಮಾ ಖಂಡಿತ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ. ಈ ಸಿನಿಮಾನ ಖಂಡಿತ ಮಿಸ್ ಮಾಡಬೇಡಿ, ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಜೈ ಕರ್ನಾಟಕ. ಈ ಸಿನಿಮಾ ಡೆಫಿನೆಟ್ಲಿ ನೋಡಿ, ಚೆನ್ನಾಗಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳಿ ಸಿನಿಮಾ ನೋಡಿ ಅಂತ ನೀವು ಸ್ವಲ್ಪ ರೆಫರ್ ಮಾಡಿ. ಡೆಫಿನೆಟ್ಲಿ ಆ ತರ ಹಾಗೆ ಆಗುತ್ತೆ. ನಾವೇನ್ ಹೇಳೋದು ನೀವೇ ಡೆಫಿನೆಟ್ಲಿ ಹೇಳ್ತೀರ. ಥ್ಯಾಂಕ್ ಯು. ಸೊ June 6th ನಮ್ಮ ಸಿನಿಮಾ ಮಾದೇವ ರಿಲೀಸ್ ಆಗ್ತಿದೆ. ಎಲ್ಲ ಸಿನಿಮಾ ಬಗ್ಗೆ ಸಾಕಷ್ಟು ಮಾತಾಡಿದೀವಿ ಆಲ್ರೆಡಿ. ನಿಮ್ ನಿಯರೆಸ್ಟ್ ಥಿಯೇಟರ್ಸ್ಗೆ ಸಿನಿಮಾ ಹೋಗಿ ನೋಡಿ. ಅದೇ ನಮ್ಗೆ ಒಂಥರ ನಾವ್ ಎಷ್ಟು ಇಲ್ಲಿ ಹೇಳಿದ್ರು ನಮ್ಗೆ ಫೈನಲ್ ರೆಸ್ಪಾನ್ಸ್ ಏನಿದೆ ಅದೆಲ್ಲ ಬರೋದು ನಮ್ಮ ಆಡಿಯನ್ಸ್ ಇಂದಾನೆ. ಸೊ ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಪಾಸಿಟಿವ್ ಜೊತೆ ಮಾದೇವ ಸಿನಿಮಾದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ.
ಮತ್ತೆ ಇದು ಸೂಪರ್ ಡೂಪರ್ ಹಿಟ್ ಆಗಿ ಮಹಾದೇವ 2ಗೆ ಇದೇ ಟೀಮ್ ಕಂಟಿನ್ಯೂ ಆಗ್ಲಿ. ಆಲ್ ದ ಬೆಸ್ಟ್ ನಮ್ಮ ಪಾಸಿಟಿವ್ ವೀಕ್ಷಕರ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾದೇವ ಸಿನಿಮಾ ಚಿತ್ರತಂಡದ ವಿಶೇಷ ಸಂದರ್ಶನ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.